ಭಗವಾನ್ ಬುದ್ಧರ ಜನನ, ಜ್ಞಾನೋದಯ ಹಾಗೂ ಮಹಾಪರಿನಿರ್ವಾಣ ನಡೆದಂತಹ ವೈಶಾಖ ಬುದ್ಧ ಪೂರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಲೋಕದ ಸಮಸ್ತ ಜನರಿಗೂ ಒಳಿತಾಗಲಿ, ಶಾಂತಿ ಮತ್ತು ಸೌಹಾರ್ದತೆಯ ಜೀವನ ಇರುವಂತಾಗಲಿ. ಜಿಲ್ಲಾಧಿಕಾರಿಗಳಾಗಿರುವಂತಹ ಶ್ರೀ ಅಭಿವೃದ್ಧಿ ಅಲ್ಲಿಗೂ ಸೇರ್ಕೊಂಡಿದ್ದಾರೆ. ಸರ್, ದಯವಿಟ್ಟು ಎದುರು ಭಾಗಕ್ಕೆ ಬಂದು ದೀಪವನ್ನು ಬೆಳಗಿ ಈ ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಜಯಂತಿಯ ಈ ಸಂದರ್ಭದಲ್ಲಿ ಒದ್ದೆ ಸೊಸೈಟಿ ಆಫ್ ಇಂಡಿಯಾ ಇದರ ಉಪಸಂಘಾಪಕರು ವೃತ್ತವನ್ನು ನೆರವೇರಿಸಲಿದ್ದಾರೆ. ಎಲ್ಲ ಬಂದ ಅಂತ ಎಲ್ಲರಿಗೂ ಅತಿಥಿಯನ್ನು ಸ್ವಾಗತ. ಈ ವೃತ್ತವನ್ನು ನೆರವೇರಿಸಿಕೊಳ್ಳಲು ತಮಗೆ ವಿನಂತಿ ಮಾಡಿ.
ಪ್ರೋಗ್ರಾಮನ್ನು ಮುಗಿಸಿದ್ದೇವೆ. ಶ್ರೀ ಮಂಜುನಾಥ್ ವಿ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಇದರ ಸಹಾಯಕ ನಿರ್ದೇಶಕರಾದಂತಹ ಶ್ರೀಮತಿ ಪೂರ್ಣಿಮಾ ಇವರು ಭಗವಾನ್ ಬುದ್ಧ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿ ವೇದಿಕೆಯಲ್ಲಿ ತಮಗಾಗಿ ಇರಿಸಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ದೀಪವನ್ನ ಹಚ್ಚಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡುವ ಮೂಲಕ ಭಗವಾನ್ ಬುದ್ಧ ಜಯಂತಿ 2025ರ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಆರಂಭಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಧನ್ಯವಾದಗಳು. ಎಲ್ಲ ಗಣ್ಯರು ವೇದಿಕೆಯಲ್ಲಿ ತಮಗಾಗಿ ಇರಿಸಿರುವ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದಾರೆ. ನಿನ್ನ ವೇಷ ಮಧುರಿನ ಗಿರಿಗಳ ಸಾರ
ಸರ್ವರನ್ನ ಪ್ರೀತಿಯಿಂದ ಸ್ವಾಗತಿಸಲಿದ್ದಾರೆ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಡುಪಿ ಜಿಲ್ಲೆ ಇದರ ಸಹ ಜಗತ್ತಿನ ಕಲ್ಯಾಣಕ್ಕೆ ವಿಶೇಷವಾದ ಕೊಡುಗೆಯನ್ನು ನೀಡಿದೆ. ಅವುಗಳಲ್ಲಿ ಪ್ರಮುಖವಾಗಿರುವಂಥದ್ದು ಬೌದ್ಧ ಧರ್ಮ. ಇದರ ಸಂಸ್ಥಾಪಕರು ಗೌತಮ ಬುದ್ಧರವರು. ಇದೇ ಮೊದಲ ಬಾರಿಗೆ ಸರ್ಕಾರದ ವತಿಯಿಂದ ಗೌತಮ ಬುದ್ಧರ ಜಯಂತಿ ಆಚರಣೆಯನ್ನು ನಾವು ಸರ್ಕಾರದ ವತಿಯಿಂದ ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೆಯೇ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಇವರ ಸಹಯೋಗದಲ್ಲಿ ಇವತ್ತು ಇಲ್ಲಿ ಜರುಗ್ತಾ ಇದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉಡುಪಿ ಜಿಲ್ಲೆಯ ಕ್ರಿಯಾಶೀಲ ಹಾಗೆಯೇ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಮಾನ್ಯ ಶಾಸಕರಾದಂತಹ ಯಶ್ಪಾಲ್ ಸುವರ್ಣ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ನಾನು ನೆರೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಬರಬೇಕಾಗಿತ್ತು. ಅವರು ಒಂದು ಸಭೆಯಲ್ಲಿರುವುದರಿಂದ ತಮ್ಮ ಶುಭ ಹಾರೈಕೆಗಳನ್ನು ನೀಡಿದ್ದಾರೆ. ಹಾಗೆಯೇ ನಮ್ಮೊಂದಿಗೆ ನಮ್ಮ ಜಿಲ್ಲಾಡಳಿತದ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ನಮಗೆ ಸದಾ ಮಾರ್ಗದರ್ಶನವನ್ನು ನೀಡಿಕೊಂಡು ಸಹಕಾರವನ್ನು ನೀಡಿಕೊಂಡು ಬಂದಿರುವಂತಹ ನಮ್ಮ ಜಿಲ್ಲೆಯ ಯುವ ಅಪರ ಜಿಲ್ಲಾಧಿಕಾರಿ ಎನಿಸಿಕೊಂಡಿರುವಂತಹ ಅಭಿತ್ ಗದ್ಯಾಳ್ ಸರ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ನೆರೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರು ನಮ್ಮೊಂದಿಗಿದ್ದಾರೆ. ಈ ಒಂದು ಜಯಂತಿ ಆಚರಣೆ ಸರ್ಕಾರದಿಂದ ಹೇಳಿದ ತಕ್ಷಣ, ಅಂದರೆ ಸರ್ಕಾರದಿಂದ ಆದೇಶ ಬಂದ ತಕ್ಷಣ ಬುದ್ಧಿಸ್ಟ್ ಸೊಸೈಟಿಯವರು ಜಿಲ್ಲಾಡಳಿತಕ್ಕೆ ಮನವಿಯನ್ನು ಮಾಡಿಕೊಂಡು ಈ ಒಂದು ಜಯಂತಿ ಆಚರಣೆಯನ್ನು ಪ್ರತಿ ವರ್ಷ ಬುದ್ಧಿಸ್ಟ್ ಸೊಸೈಟಿ ಅಷ್ಟೇ ಮಾಡ್ತಾ ಇದ್ದೇವೆ, ಈ ಸಲ ನಾವು ಜಿಲ್ಲಾಡಳಿತದ ಜೊತೆಗೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿಕೊಂಡು ಬಂದಿರುವಂತಹ ಎಲ್ಲ ಬುದ್ಧಿಸ್ಟ್ ಸೊಸೈಟಿಯ ಅಧ್ಯಕ್ಷರ ಉಡುಪಿ ಜಿಲ್ಲೆಯ ಅಧ್ಯಕ್ಷರ ಪರವಾಗಿ ಇವತ್ತು ಅಧ್ಯಕ್ಷರಾದಂತಹ ಅಜಯ್ ಕುಮಾರ್ ಎಸ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ನಾನು ನೆರೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದು ಗೌತಮ ಬುದ್ಧರ ಕುರಿತಾಗಿ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಇದ್ದಾರೆ ಉಡುಪಿಯ ಖ್ಯಾತ ವಕೀಲರಾದಂತಹ ಶ್ರೀ ಮಂಜುನಾಥ್ ವಿ ಅವರು. ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆರೆದ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಹಾಗೆಯೇ ಇಂದು ಬುದ್ಧಿಸ್ಟ್ ಸೊಸೈಟಿಯ ಬಹಳಷ್ಟು ಮಂದಿ ತಾವು ಅನುಯಾಯಿ, ಬುದ್ಧ ತತ್ವ ಅನುಯಾಯಿಗಳು ತಾವೆಲ್ಲರೂ ಬಂದಿದ್ದೀರಿ. ತಮ್ಮನ್ನು ಕೂಡ ನಾನು ಜಿಲ್ಲಾಡಳಿತ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ ನಮ್ಮ ಮಾಧ್ಯಮದ ಮಿತ್ರರಿದ್ದೀರಿ, ಅವರನ್ನು ಕೂಡ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಸಂಗೊಳ್ಳಿ ರಾಯಣ್ಣ ಇದರದ ಅಧ್ಯಕ್ಷರಾದಂಥ ಚಿಕ್ಕಮಠ ಅವರವರು, ಹಲವಾರು ಮಂದಿ ಇವತ್ತು ಅಂಬೇಡ್ಕರ್ ಅನುಯಾಯಿಗಳು ಕೂಡ ಇದ್ದೀರಿ. ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ನಮ್ಮೊಂದಿಗಿದ್ದಾರೆ. ತಮ್ಮೆಲ್ಲರನ್ನು ಕೂಡ ನಾನು ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಉಡುಪಿ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರಾದಂತಹ ಶ್ರೀ ಯಶ್ಪಾಲ್ ಸುವರ್ಣ ಇವರು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ವಿನಂತಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾದ ಚಾಲನೆಯನ್ನು ನೀಡಿದಂತಹ ಮಾನ್ಯ ಶಾಸಕ ಉಡುಪಿ ಶ್ರೀಕೃಷ್ಣ ವೃತ್ತಪ್ರಾಣವನ್ನು ಮನದಲ್ಲಿ ಸ್ಮರಿಸುತ್ತಾ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಉಡುಪಿ ಇದರ ಸಹಭಾಗಿತ್ವದಲ್ಲಿ ಭಗವಾನ್ ಬುದ್ಧ ಜಯಂತಿ 2025 ಆಚರಣೆಯ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀಯುತ ಅಭಿತ್ ಗದ್ಯಾಳ್ ಅವರೇ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿದ್ದು ಭಗವಾನ್ ಬುದ್ಧರ ಆಚಾರ ವಿಚಾರಗಳು ನಮಗೆ ತಿಳಿಯಲಿಕ್ಕಿರುವಂಥ ಉಪನ್ಯಾಸವನ್ನು ಮಾಡಲಿಕ್ಕೆ ಬಂದಿರುವಂಥ ವಕೀಲರಾದ ಶ್ರೀಯುತ ಮಂಜುನಾಥ್ ಬಿ ಅವರೇ, ಒಂದು ಇಲಾಖೆಯ
ಸಹಾಯಕ ನಿರ್ದೇಶಕರಾದ ಶ್ರೀಮತಿ ಪೂರ್ಣಿಮಾರವರು ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಗೌರವಿತ ನೆರೆದಿರುವ ಎಲ್ಲ ಈ ಬುದ್ಧ ಜಯಂತಿಯ ಕಾರ್ಯಕ್ರಮದ ಯಶಸ್ವಿಗೆ ಆಗಮಿಸಿರುವಂಥ ಎಲ್ಲ ಈ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾದ ಪದಾಧಿಕಾರಿಗಳೇ ಎಲ್ಲ ಗೌರವಿತರೆ ಬಂದು ನಿಂತಿದ್ದಾರೆ. ಪ್ರಥಮತವಾಗಿ ನಮಗೆಲ್ಲರಿಗೆ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಸರ್ಕಾರ, ಕೇಂದ್ರ, ಅದೇ ರೀತಿ ರಾಜ್ಯ ಸರ್ಕಾರ ಇವತ್ತು ಆದರ್ಶ ಪುರುಷ ವ್ಯಕ್ತಿಗಳ ಅವರ ವಿಚಾರಗಳನ್ನು ನಮ್ಮ ಯುವ ಪೀಳಿಗೆಗಳಿಗೆ ತಿಳಿಸಬೇಕು. ಆ ಮೂಲಕ ನಮ್ಮ ಆಚಾರ ವಿಚಾರವನ್ನು ಇನ್ನಷ್ಟು ಅದಕ್ಕೆ ಬಲವನ್ನು ನೀಡಬೇಕು, ಶಕ್ತಿಯನ್ನು ನೀಡಬೇಕು ಉದ್ದೇಶದಿಂದ ಭಾಳಷ್ಟು ಯುವ ಪುರುಷರ ಒಂದು ಜಯಂತಿಯನ್ನು ಹಾಕೊಂಡು ಬರ್ತಿದೆ. ಬಹುಶಃ ಉಡುಪಿ ಜಿಲ್ಲೆಯಂತೂ ಭಾಳ ವಿಶೇಷ ರೀತಿಯಲ್ಲಿ, ಅಂದರೆ ಇದು ಸರ್ಕಾರ ಮಟ್ಟದಲ್ಲಿ ಭಾಳ ವಿಶೇಷ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತದೆ. ಬಹುಶಃ ಇವತ್ತು ಕೂಡ ಈ ಬುದ್ಧ ಜಯಂತಿ ಕಾರ್ಯಕ್ರಮವನ್ನು ಕೂಡ ಒಂದು ವಿಶೇಷ ರೀತಿಯಲ್ಲಿ ಆಯೋಜನೆ ಮಾಡುವ ಮೂಲಕ ಈ ಭಾಗದ ಎಲ್ಲ ಜನಸಾಮಾನ್ಯರಿಗೆ ಆದರ್ಶ ಪುರುಷ ಬುದ್ಧರ ಆಚಾರ ವಿಚಾರಗಳು, ಅವರ ಜೀವನ ಚರಿತ್ರೆ, ಅವರ ಕನಸುಗಳು, ಅವರು ಯಾವ ರೀತಿ ತಮ್ಮನ್ನು ತಾವು ಸಮಾಜಕ್ಕಾಗಿ ತೊಡಗಿಸಿಕೊಂಡ ವಿಚಾರವನ್ನು ಇವತ್ತು ಚೆಂಡಿಗೆ ತಿಳಿಸುವಂಥ ಕೆಲಸ ಈ ಒಂದು ಬುದ್ಧ ಜಯಂತಿಯ ಕಾರ್ಯಕ್ರಮ ಮೂಲಕ ಆಗ್ತದೆ. പക്ഷേ ನಮಗೆಲ್ಲಿಗೆ ತಿಳಿದಿರುವ ಹಾಗೆ ಒಬ್ಬ ಮಾನವತಾವಾದಿ, ಒಂದು ತತ್ವ ಸಂದೇಶವನ್ನು ಇಡೀ ವಿಶ್ವಕ್ಕೆ ಸಾರಿದಂಥ ಒಬ್ಬ ವ್ಯಕ್ತಿ. ಇವತ್ತು ಕ್ರಿಸ್ತಕ 533ರಲ್ಲಿ ನೇಪಾಳದಲ್ಲಿ ಜನ್ಮವನ್ನು ತಾಳಿದ ಭಗವಾನ್ ಬುದ್ಧರು ಇಡೀ ವಿಶ್ವದಾದ್ಯಂತ ಸಂಚಾರ ಮಾಡುವ ಮೂಲಕ ತತ್ವ ಸಂದೇಶವನ್ನು ಸಾರಿ ಇಡೀ ವಿಶ್ವದ ಜನರಿಗೆ ಯಾವ ರೀತಿ ತನ್ನ ಬದುಕನ್ನು ಕಟ್ಟಬೇಕು, ಯಾವ ರೀತಿ ಒಬ್ಬ ವ್ಯಕ್ತಿ ತನ್ನ ಜೀವನವನ್ನು ಸಾಗಿಸಬೇಕು, ಯಾವ ರೀತಿ ಇನ್ನೊಬ್ಬರ ಜೊತೆಗೆ ಸಹಕಾರ ಮಾಡಬೇಕು, ಇನ್ನೊಬ್ಬರಿಗೆ ಯಾವ ರೀತಿ ನಮ್ಮ ಬದುಕು ಅವರಿಗೆ ಒಂದು ಮಾದರಿ ಆಗಬೇಕು ಎಂಬುದನ್ನು ಹಾಕಿಕೊಟ್ಟರು. ಇವತ್ತು ಸ್ವದೇಶಿ ದರ್ಶನ ಅಂದರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಟೂರಿಸಂ ಇಲಾಖೆ ಮೂಲಕ ಸ್ವದೇಶಿ ದರ್ಶನ ಎಂಬ ಒಂದು ಯೋಜನೆ ಅಡಿಯಲ್ಲಿ ದೇಶದಲ್ಲಿರುವಂಥ ಈ ಬುದ್ಧ ಅನ್ವಯಗಳಿಗೆ ಒಂದು ಅವಕಾಶ ಕಲ್ಪಿಸುವ ಮೂಲಕ ಎಲ್ಲೆಲ್ಲಿ ಅವರ ಕೆಲಸ ಕಾರ್ಯಗಳ ಸಂದರ್ಭದಲ್ಲಿ ಆಗಿತ್ತು ಅದನ್ನು ಮತ್ತೊಮ್ಮೆ ಗುರುತಿಸಿ ಮತ್ತೊಮ್ಮೆ ಯೋಜನೆಗೆ ತಿಳಿಸುವಂಥ ಕೆಲಸ ಇವತ್ತು ಸ್ವದೇಶಿ ದರ್ಶನದ ಮೂಲಕ ಪ್ರವಾಸೋದ್ಯಮ ಇಲಾಖೆ ಮೂಲಕ ಅದು ಆಗ್ತಿರೋದು ನಮಗೆ ಎಲ್ಲಿಗೆ ಹೆಮ್ಮೆಯ ವಿಚಾರ. ಇದರ ಜೊತೆಗೆ ಇವತ್ತು ವಿಶ್ವ ಬುದ್ಧ ಅರಿವಿನ ಕಾರ್ಯಕ್ರಮಗಳನ್ನು ಇವತ್ತು ನಲಂದ ಯೂನಿವರ್ಸಿಟಿಯನ್ನು ಸ್ಥಾಪಿಸುವ ಮೂಲಕ ಇದಕ್ಕೆ ಕೇಂದ್ರ ಸರ್ಕಾರ ವಿಶೇಷವಾದ ಒಂದು ಒತ್ತನ್ನು ಕೊಟ್ಟು ಇವತ್ತು ಕೇಂದ್ರ ಸರ್ಕಾರ ಭಗವಾನ್ ಬುದ್ಧರ ಒಂದು ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಇವತ್ತು ಕೇಂದ್ರ ಸರ್ಕಾರದ ಮೂಲಕ ಆಗ್ತಿದೆ. ಅಶೋಕ ಪಥ ಎಂಬ ಒಂದು ಟ್ರೈನನ್ನು ನೇಪಾಳಕ್ಕೆ ಹೊರಡಿಸುವ ಮೂಲಕ ಅಲ್ಲಿ ಬುದ್ಧ ಅವರು ಹುಟ್ಟಿದ ಜನ್ಮಸ್ಥಳ, ಅಲ್ಲಿ ಅವರ ಆಚಾರ ವಿಚಾರಗಳು, ಅವರ ಇತಿಹಾಸಗಳನ್ನು ತಿಳ್ಕೊಳ್ಳಿಕ್ಕೆ ಭಾಳ ಒಂದು ಕಾರ್ಯಕ್ರಮವನ್ನು ಇಂದಿನ ಸರ್ಕಾರದ ಮೂಲಕ ಹಾಕಿಕೊಂಡು ಅದರರ್ಥ ಇವತ್ತು ಬುದ್ಧ ಜಯಂತಿಯ ಈ ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದುಕೊಂಡು ಭಗವಾನ್ ಬುದ್ಧರ ಆಚಾರ ವಿಚಾರಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಅವರ ಜಯಂತಿಗೆ ಗೌರವವನ್ನು ಸಲ್ಲಿಸುವಂಥ ನಾವು ಮಾಡಬೇಕಾದ ವಿನಂತಿಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಮತ್ತೊಮ್ಮೆ ಬುದ್ಧಿಸ್ಟ್ ಸೊಸೈಟಿಯವರು ಮೊನ್ನೆ ಅಂಬೇಡ್ಕರ್ ಜಯಂತಿ ದಿನವೂ ಕೂಡ ಭಾಳ ಒಂದು ವಿಶೇಷ ರೀತಿಯಲ್ಲಿ ನಮ್ಮ DC ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ಒಂದು ವಿಶೇಷ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದು ಇವತ್ತು ಕೂಡ ಅದೇ ರೀತಿ ತಮ್ಮನ್ನು ತಾವು ತೊಡಗಿಸುವಂಥ ಕೆಲಸ ಮಾಡಿದ ಮುಂದಿನ ದಿನಗಳಲ್ಲಿ ಈ ಒಂದು ಬುದ್ಧ ಜಯಂತಿಯ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿದೆ. ದಿನನಿತ್ಯವಾಗಿ ಆ ಒಂದು ಕಾರ್ಯಕ್ರಮದ ಮೂಲಕ ಭಗವಾನ್ ಬುದ್ಧರ ಸಂದೇಶವನ್ನು, ಬುದ್ಧರ ಆಚಾರ ವಿಚಾರಗಳನ್ನು ಜನರಿಗೆ ಸಾರುವಂಥ ಕೆಲಸ ಸೊಸೈಟಿ ಮೂಲಕ ಆಗಿ ಒಬ್ಬ ಶಾಸಕನಾಗಿ ತಮ್ಮ ಜೊತೆಗೆ ಸಂಪೂರ್ಣವಾಗಿ ಇದ್ದೇನೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ ಇಲಾಖೆಯ ಅಧಿಕಾರಿಗಳಿಗೆ ಸಹಕರಿಸಿದಂಥ ಎಲ್ಲ ಮುಖ್ಯ ನಾಗರಿಕರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಅವಕಾಶಕ್ಕಾಗಿ ಒಂದು ಸುತ್ತ ನನ್ನ ಮಾತನ್ನು ಎಲ್ಲರಿಗೂ ವಂದನೆಗಳು. ಜೈ ಭೀಮ್, ನಮೋ ಬುದ್ಧಾಯ. ಬುದ್ಧ ಪೂರ್ಣಿಮೆ 2025ರ ಅಂಗವಾಗಿ ದಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಉಡುಪಿ ಘಟಕದ ವತಿಯಿಂದ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು. ಈ ಸ್ಪರ್ಧೆಗಳನ್ನು ದಿನಾಂಕ 24 ಮೇ 2025ರಂದು ಡಾಕ್ಟರ್ BR ಅಂಬೇಡ್ಕರ್ ಭವನ ಆದಿ ಉಡುಪಿಯಲ್ಲಿ ನಡೆಸಲಾಯಿತು. ಈ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳ ಪಟ್ಟಿಯನ್ನು ನಾನಿಲ್ಲಿ ಓದಿ ಹೇಳಲಿದ್ದೇನೆ. ಇದ್ದವರು ಇಲ್ಲಿ ಪಡೆದುಕೊಂಡು ನಂತರದಲ್ಲಿ ಇಲ್ಲದೇ ಹೋದಲ್ಲಿ ನಂತರದಲ್ಲಿ ನಮ್ಮಲ್ಲಿ ಬಂದು ಪಡೆದುಕೊಳ್ಬೇಕಾಗಿ ವಿನಂತಿ. ಮೊದಲನೇದಾಗಿ ಸ್ಪರ್ಧೆ ಬುದ್ಧ ಗೀತ ಸ್ಪರ್ಧೆ. ಕಿರಿಯರ ವಿಭಾಗದಲ್ಲಿ ಪ್ರಥಮ ಯುಕ್ತಿ. ಬೇಗನೆ ನಿಮಗೆ ಹೆಚ್ಚಿನವರಿಗೆ ಗೊತ್ತಿರಬಹುದು, ಈ ವೇದಿಕೆಯ ಪಕ್ಕದಲ್ಲೇ ಬಂದು ನಿಂತ್ಕೊಳ್ಳುವುದು. ಅಭಿನವ್ ಜೈದೇನ್. ಮೂರನೇ ಪ್ರಶಸ್ತಿ ಋಷಿಕಾ.
ಕಿರಿಯರ ವಿಭಾಗ ಯುಕ್ತಿ ಪ್ರಥಮ, ಅಭಿನವ್ ಜೈದೇವ್ ದ್ವಿತೀಯ ಹಾಗೂ ತೃತೀಯ ಋಷಿಕಾ. ಎಲ್ಲರೂ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ಹಾಗೆಯೇ ಹಿರಿಯರ ವಿಭಾಗ ವರ್ಷಿಣಿ, ಪ್ರಥಮ ವರ್ಷಿಣಿ, ಹಾಗೆಯೇ ದ್ವಿತೀಯ ಬಹುಮಾನ ವೈಷ್ಣವಿ, ಹಾಗೆಯೇ ತೃತೀಯ ಬಹುಮಾನ ಪ್ರಶಂಸಿ. ಹಿರಿಯರ ವಿಭಾಗ ವರ್ಷಿಣಿ ಪ್ರಥಮ, ವೈಷ್ಣವಿ ದ್ವಿತೀಯ, ಹಾಗೆಯೇ ಪ್ರಶಂಸಿ ತೃತೀಯ. ಬಹುಮಾನ ವಿತರಣೆ ಮುಗಿಯುವವರೆಗೂ ಚಪ್ಪಾಳೆ ಜೋರಾಗಿದೆ. ಹಾಗೆಯೇ ಎರಡನೇ ಸ್ಪರ್ಧೆ ಬುದ್ಧರ ಜೀವನ ಮತ್ತು ಚಿಂತನೆಯ ಬಗ್ಗೆ ಕಥೆ ಹೇಳುವ ಸ್ಪರ್ಧೆ. ಕಿರಿಯರ ವಿಭಾಗ ಪ್ರಣಮ್ಯ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಹಾಗೆಯೇ ಬಹುಮಾನವನ್ನು ಶ್ರೀನಿಕಾ, ತೃತೀಯ ಬಹುಮಾನವನ್ನು ಅಭಿನವ್ ಜೈದೇವ್. ಇವರು ಆದಷ್ಟು ಬೇಗ ವೇದಿಕೆ ಬರಬೇಕು. ಜೋರಾದ ಚಪ್ಪಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಹಿರಿಯರ ವಿಭಾಗದಲ್ಲಿ ನವಮಿ ಪ್ರಥಮ, ಮಹಾಲಕ್ಷ್ಮಿ ದ್ವಿತೀಯ, ಹಾಗೆಯೇ ಋಷಿಕಾ ತೃತೀಯ ಬಹುಮಾನ ಪಡೆದಿದ್ದಾರೆ. ಬುದ್ಧರ ಕತೆ ಹೇಳುವ ಸ್ಪರ್ಧೆಯ ಹಿರಿಯರ ವಿಭಾಗದಲ್ಲಿ ನವಮಿ ಪ್ರಥಮ ಬಹುಮಾನವನ್ನು, ಹಾಗೆಯೇ ಮಹಾಲಕ್ಷ್ಮಿ ದ್ವಿತೀಯ ಬಹುಮಾನವನ್ನು, ಹಾಗೆಯೇ ಋಷಿಕಾ ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಸ್ಪರ್ಧೆ ಬುದ್ಧರ ಚಿತ್ರಕಲೆ ಸ್ಪರ್ಧೆ, ಬುದ್ಧರ ಚಿತ್ರ ಬಿಡಿಸುವ ಸ್ಪರ್ಧೆ. ಈ ಬುದ್ಧರ ಚಿತ್ರಕಲೆ ಸ್ಪರ್ಧೆ. ಇದರಲ್ಲಿ ಕಿರಿಯರ ವಿಭಾಗದಲ್ಲಿ ಹರ್ಷಿನ್ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಹಾಗೆಯೇ ಎರಡನೇ ಬಹುಮಾನವನ್ನು ಪೂರ್ವಿ ಉಳ್ಳ, ಮೂರನೇ ಬಹುಮಾನವನ್ನು ಸುಗತ್ ಎಸ್ ಗೌರವ್. ಇವರು 3 ಮಂದಿ ಬೇಗನೆ ವೇದಿಕೆಗೆ ಬರಬೇಕು. ನೈತಿಕ ಇವರು ವೇದಿಕೆ ಬರಬೇಕು. ಹಾಗೆಯೇ ಥರ್ಡ್ ಪ್ರೈಸ್ ಅನ್ನು ಸುಗತ್ ಹಾಗೆಯೇ ನೈತಿಕ್ ಇವರು ಪಡೆದುಕೊಂಡಿರುತ್ತಾರೆ. ಹಾಗೆಯೇ ಹಿರಿಯರ ವಿಭಾಗ ಪೃಥ್ವಿ ಬಹುಮಾನವನ್ನು, ದ್ವಿತೀಯ ಭೂಮಿಕಾ VS, ಹಾಗೆಯೇ ತೃತೀಯ ಬಹುಮಾನವನ್ನು ಹಾಗೆಯೇ ತೃತೀಯ ಪ್ರಶಂಸಿ. ಸಂಘಟಕರಲ್ಲಿ ಕೇಳಿ ಅದನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದು. ಕಾರ್ಯಕ್ರಮವನ್ನು ಸರ್ಕಾರದ ವತಿಯಿಂದ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಚರಣೆ ಮಾಡಿ ತಥಾಗತ ಗೌತಮ ಬುದ್ಧರಿಗೆ ಗೌರವವನ್ನು ಸಲ್ಲಿಸುವಂತಹ ಒಂದು ಕೆಲಸವನ್ನು ಮಾಡಿದಂತಹ ಸರ್ಕಾರಕ್ಕೆ ನಮ್ಮ ಉಡುಪಿ ಜಿಲ್ಲಾಡಳಿತದ ಮೂಲಕ ನಾನು ಈ ಸಂದರ್ಭದಲ್ಲಿ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಇದರ ಪರವಾಗಿ ಧನ್ಯವಾದಗಳನ್ನು ಅವರಿಗೆ ತಿಳಿಸ್ತಾ ಇದ್ದೇನೆ ಸರ್ಕಾರಕ್ಕೆ. ಅದೇ ರೀತಿ ಉಡುಪಿ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದೊಟ್ಟಿಗೆ ಅಂದರೆ ಅವರು ನಮ್ಮನ್ನು ಸೇರಿಸ್ಕೊಳ್ಬೇಕು, ನಮ್ಮ ಸಹಯೋಗವನ್ನು ಪಡ್ಕೊಳ್ಬೇಕು ಅಂತೇಳಿ ನಾವು ಜಿಲ್ಲಾಡಳಿತಕ್ಕೆ ಕೇಳಿಕೊಂಡಾಗ ಬಹಳ ಖುಷಿಯಿಂದ ಅಧಿಕಾರಿ ವರ್ಗದವರು ನಮಗೆ ಸ್ಪಂದನೆಯನ್ನು ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಜಿಲ್ಲಾಡಳಿತಕ್ಕೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನಾನು ನಮ್ಮ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇನೆ. ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತಿದೆ ಭಗವಾನ್ ಬುದ್ಧರ ಜನನ, ಜ್ಞಾನೋದಯ ಹಾಗೂ ಅವರ ಮಹಾಪರಿನಿರ್ವಾಣ ನಡೆದಂತಹ ವೈಶಾಖ ಹುಣ್ಣಿಮೆಯನ್ನು ಬುದ್ಧ ಪೂರ್ಣಿಮೆ ಅಂಥೇಳಿ ಇಡೀ ವಿಶ್ವದಾದ್ಯಂತ ಆಚರಿಸಲಾಗ್ತಿದೆ. ನಾವು ಕೂಡ ಹಲವಾರು ವರ್ಷಗಳಿಂದ ಇಲ್ಲಿ ಬುದ್ಧ ಪೂರ್ಣಿಮೆಯನ್ನು ಬಹಳ ಸಡಗರದಿಂದ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಭಗವಾನ್ ಬುದ್ಧರು ಅಂತ ಹೇಳಿದ ಕೂಡಲೇ ಯಾವುದೋ ಒಂದು ಧರ್ಮಕ್ಕೆ ಸೀಮಿತ ಅಂತೇಳಿ ನಾವು ಅವರನ್ನು ಭಾವಿಸಬೇಕಾಗಿಲ್ಲ. ಭಗವಾನ್ ಬುದ್ಧರ ತಾತ್ವಿಕತೆ ಅಥವಾ ಅವರ ಉಪದೇಶಗಳು ಸರ್ವಕಾಲಕ್ಕೂ ಸರ್ವರಿಗೂ ಅನ್ವಯಿಸುವಂಥದ್ದು. ಯಾವ ರೀತಿ ಅಂತ ಹೇಳಿದರೆ, ಈ ವಿಜ್ಞಾನವನ್ನು ನಾವು ಯಾವುದೇ ಒಂದು ಜನಸಮೂಹಕ್ಕೆ, ಧರ್ಮಕ್ಕೆ, ಜಾತಿಗೆ ಅಥವಾ ಪ್ರಾದೇಶಿಕವಾಗಿ ಇಂಥವರಿಗೆ ಸಂಬಂಧಪಟ್ಟದ್ದು ಅಂತೇಳಿ ನಾವು ವಿಜ್ಞಾನವನ್ನು ಹೋಲಿಸಲಿಕ್ಕಾಗುವುದಿಲ್ಲ. ವಿಜ್ಞಾನ ಅಂತ ಹೇಳಿದರೆ ಎಲ್ಲರಿಗೂ ಸಂಬಂಧಿಸಿರುವಂಥದ್ದು, ಜಾತಿ ಧರ್ಮ ಮತ ಭೇದಗಳ ಹೊರತಾದದ್ದು.
ಅದು ಸತ್ಯವನ್ನು ಸತ್ಯ ಅಂತೇಳಿ ಹೇಳುವಂಥ ಒಂದು ಕ್ರಿಯೆ. ಅದೇ ರೀತಿಯಲ್ಲಿ ಬೌದ್ಧ ಧರ್ಮ ಅಥವಾ ಬುದ್ಧನ ವಿಚಾರಗಳು, ಬೌದ್ಧ ತಾರ್ಕಿಕತೆ ಅಂತ ಹೇಳುವಂಥ ವಿಚಾರ ಏನಿದೆ, ಇದು ಸರ್ವರಿಗೂ ಅನ್ವಯಿಸುವಂಥದ್ದು. ಬೇರೆ ಧರ್ಮಗಳ ಹಾಗೆ ಆ ಧರ್ಮಗಳಿಗೆ ಮಾತ್ರ ಅನ್ವಯ ಆಗುವಂಥದ್ದಲ್ಲ. ಯಾಕಂತ ಹೇಳಿದರೆ ಬುದ್ಧರ ವಿಶೇಷ ಅಂತ ಹೇಳಿದರೆ ವಾಸ್ತವವನ್ನು ವಾಸ್ತವ ಅಥವಾ ಸತ್ಯವನ್ನು ಸತ್ಯ ಅಂಥೇಳಿ ಹೇಳುವಂಥದ್ದು ಮತ್ತು ಒಪ್ಪಿಕೊಳ್ಳುವಂಥದ್ದು. ಅಲೌಕಿಕವಾದಂತಹ ಸುಳ್ಳು, ಭ್ರಮೆ, ಕಲ್ಪನೆಗಳಿಂದ ದೂರ ಇರುವಂಥದ್ದು ಮತ್ತು ಅದನ್ನು ನಿರಾಕರಿಸುವಂಥದ್ದು. ಮನುಷ್ಯನ ಒಳಿತಿಗೆ ಅಥವಾ ಪ್ರೆಸೆಂಟ್ ಲೈಫಿಗೆ, ವಾಸ್ತವ ಬದುಕಿಗೆ ಯಾವುದು ಸರಿ ಅದನ್ನು ಹೇಳುವಂಥದ್ದು ಮತ್ತು ಅದನ್ನು ಅನುಸರಿಸುವಂತೆ ಮಾಡುವಂಥದ್ದು. ಮನುಷ್ಯನ ಬದುಕನ್ನು ಹಸನುಗೊಳಿಸಲಿಕ್ಕೆ ಯಾವೆಲ್ಲ ಉದ್ದೇಶಗಳನ್ನು ಯಾವೆಲ್ಲ ಮಾರ್ಗಗಳನ್ನು ಅನುಸರಿಸಬಹುದು ಅದನ್ನು ಭಗವಾನ್ ಬುದ್ಧರು ಹೇಳಿದ್ದಾರೆ. ಅದು ಆ ಕಾರಣಕ್ಕಾಗಿ ಸರ್ವರಿಗೂ ಅನ್ವಯ. ನಾವೇನು ಪಂಚಶೀಲಗಳು ಅಂತ ಹೇಳ್ತೇವೆ, ಅದು ಸಮಾಜದಲ್ಲಿ ಸರ್ವರೂ ಪಾಲಿಸಬೇಕಾದಂತಹ ವಿಚಾರಗಳು. ಆ ವಿಚಾರಕ್ಕೆ ನಾನು ಮತ್ತೆ ಬರ್ತೇನೆ. ಭಗವಾನ್ ಬುದ್ಧರು ನಾವೆಲ್ಲರೂ ತಿಳ್ಕೊಂಡಿದ್ದೇವೆ, ಸುಮಾರು 2,500 ವರ್ಷಗಳ ಹಿಂದೆ ಜನಿಸಿದ್ದಾರೆ. ಕಪಿಲವಸ್ತು ಅನ್ನುವಂತಹ ಒಂದು ಬುಡಕಟ್ಟು ಗಣರಾಜ್ಯದ ದೊರೆಯಾಗಿರುವಂಥ ರಾಜನಾಗಿದ್ದಂತಹ ಶುದ್ಧೋಧನ ಮತ್ತು ಆತನ ಪತ್ನಿ ಮಾಯಾದೇವಿ ಅವರ ಮಗನಾಗಿ ಜನಿಸ್ತಾರೆ. ಭಗವಾನ್ ಬುದ್ಧರು ಪ್ರಾರಂಭದಲ್ಲಿಯೇ ಕರುಣಾ ಮೈತ್ರಿಯನ್ನು ಬೆಳೆಸಿಕೊಂಡಂಥವರು, ಯೋಚನೆಯನ್ನು ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥ ಒಂದು ಯೋಚನೆ ಮಾಡುವಂಥ ಗುಣವನ್ನು ಹೊಂದಿದ್ದವರು. ಬುಡಕಟ್ಟು ಜನಾಂಗ ಅಂತ ಹೇಳಿದ್ರಿಂದ ಅವರ ಒಂದು ಉದ್ಯೋಗ ಸಾಮಾನ್ಯವಾಗಿ ಕೃಷಿ ಇರ್ತದೆ. ಸೊ ಈ ಶಾಕ್ಯ ಕುಲ ಕಸುಬು ಕೂಡ ಅಥವಾ ಶಾಕ್ಯ ಕುಲದ ಕಸುಬು ಕೃಷಿ ಪ್ರಧಾನವಾಗಿತ್ತು. ಈ ಕಪಿಲವಸ್ತುವಿನಲ್ಲಿ ಇಡೀ ರಾಜ್ಯದಲ್ಲಿ ಈ ಕೃಷಿ ಕೆಲಸ ಪ್ರಾರಂಭವಾಗುವಂತಹ ಸಮಯದಲ್ಲಿ ಅಥವಾ ಉಳುಮೆ ಕೆಲಸವನ್ನು ಪ್ರಾರಂಭ ಮಾಡುವಾಗ ಒಂದು ರೀತಿಯಲ್ಲಿ ಹಬ್ಬದ ರೀತಿಯಲ್ಲಿ ಅದನ್ನು ಆಚರಣೆ ಮಾಡ್ತಾಯಿದ್ರು. ಉಳುಮೆಯನ್ನು ಮಾಡುವಾಗ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ರು. ಹಾಗೆ ಒಂದು ದಿನ ಶುದ್ಧೋಧನ ಈ ಕೃಷಿ ಕಾರ್ಯವನ್ನು ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ, ನೆಲವನ್ನು ಉಳುಮೆ ಮಾಡುವಂಥ ಸಂದರ್ಭದಲ್ಲಿ ಒಂದು ಹುಳ ಅಂತ ಹೇಳಿದ್ರೆ ನೇಗಿಲಿನ ಕುಳಕ್ಕೆ ಸಿಕ್ಕಂಥ ಹುಳವನ್ನು ಒಂದು ಹಕ್ಕಿ ಕಚ್ಚಿಕೊಂಡು ಹೋಗುವುದನ್ನು ಗೌತಮ ಸಿದ್ಧಾರ್ಥರು ನೋಡ್ತಾರೆ. ಅದನ್ನು ನೋಡಿ ಅವರಿಗೆ ಬಹಳ ವಿಷಾದ ಆಗ್ತದೆ. ಅಂದರೆ ಪ್ರಪಂಚದಲ್ಲಿ ಒಂದು ಜೀವಿ ಇನ್ನೊಂದು ಜೀವಿಗೆ ಆಹಾರವಾಗಿ ಬದುಕ್ತಾ ಇದೆ, ಕಷ್ಟ ಅನುಭವಿಸ್ತಾ ಇದ್ದಾರೆ, ದುಃಖ ಇದೆ, ಪ್ರತಿ ಜೀವಿಗಳಿಗೂ ದುಃಖ ಇದೆ ಅನ್ನುವಂಥ ಒಂದು ಸತ್ಯವನ್ನು ಕಂಡುಕೊಳ್ತಾರೆ. ಆ ಸಂದರ್ಭದಲ್ಲಿ ಜಗತ್ತಿನಲ್ಲಿ ದುಃಖ ಇದೆ ಎನ್ನುವಂಥದ್ದನ್ನು ಅವರು ತಮ್ಮ ಮನಸ್ಸಿನಲ್ಲಿ ತಂದುಕೊಳ್ತಾರೆ. ಹಾಗೆಯೇ ಇನ್ನೊಮ್ಮೆ ಅವರ ಸಹೋದರನಾಗಿದ್ದಂಥ ದೇವದತ್ತರು ಬಿಟ್ಟಂತಹ ಒಂದು ಬಾಣ ಹಂಸ ಪಕ್ಷಿಗೆ ತಾಗಿ ಗಾಯವಾಗಿ ಭಗವಾನ್ ಬುದ್ಧರಿದ್ದಲ್ಲಿ ಆ ಪಕ್ಷಿ ಬಂದು ಬೀಳ್ತದೆ. ಭಗವಾನ್ ಬುದ್ಧರು ಆ ಪಕ್ಷಿಯನ್ನು ಹೆಕ್ಕಿಕೊಂಡು ಅದನ್ನು ಉಪಚಾರ ಮಾಡ್ತಾರೆ. ಅದರ ಗಾಯಕ್ಕೆ ಹಕ್ಕಿಗೆ ನೀರನ್ನು ಕುಡಿಸ್ತಾರೆ, ಔಷಧೋಪಚಾರವನ್ನು ಮಾಡ್ತಾರೆ, ಅದಕ್ಕೆ ಉಪಚಾರವನ್ನು ಮಾಡ್ತಾರೆ. ಆಗ ಆ ಬಾಣವನ್ನು ಬಿಟ್ಟಂತಹ ಅವರ ಸಹೋದರ ದೇವದತ್ತ ಬಂದು, ನಾನು ಈ ಬಾಣವನ್ನು ಬಿಟ್ಟು ಈ ಹಕ್ಕಿಯನ್ನು ಬೀಳಿಸಿದ್ದೇನೆ, ಹಾಗಾಗಿ ಆ ಹಕ್ಕಿ ನನಗೆ ಸಿಗಬೇಕು ಅಂತೇಳಿ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ಆಗ ಭಗವಾನ್ ಬುದ್ಧರು ಈ ಬಾಣದ ಮೂಲದ ಪರಿಕಲ್ಪನೆಯನ್ನು ನಿರಾಕರಿಸಿ ಲೋಕಕಾರುಣ್ಯ ಮಾತ್ರ ದುಃಖಕ್ಕೆ ಪರಿಹಾರವನ್ನು ನೀಡುತ್ತದೆ. ಹಾಗಾಗಿ ಎಲ್ಲರೂ ಕೂಡ ಇನ್ನೊಬ್ಬರ ಬಗೆಗೆ ಕರುಣಾ ಮೈತ್ರಿಯನ್ನು ಹೊಂದಬೇಕು ಅನ್ನುವಂಥ ಒಂದು ವಿಚಾರವನ್ನು ಅಲ್ಲಿಯೇ ಹೇಳ್ತಾರೆ ಬಾಲಕ ಗೌತಮ ಸಿದ್ಧಾರ್ಥ. ಆನಂತರ ಈ ಎರಡು ಘಟನೆಗಳಿಂದ
ಏನಿದು ಈ ಲೋಕದ ತಲ್ಲಣ ಏನಿದು, ಎಲ್ಲರಿಗೂ ಕಷ್ಟ ಇದೆ, ದುಃಖ ಇದೆ, ಇದಕ್ಕೇನು ಪರಿಹಾರ, ಯಾಕೆ ಹೀಗಾಗ್ತಿದೆ ಅನ್ನುವಂಥ ವಿಚಾರವನ್ನು ಅವರು ಗಹನವಾಗಿ ಯೋಚಿಸ್ತಾರೆ. ಅವರು ಹೀಗೆ ಹೊರಗಡೆ ಹೋದಾಗ ಮರದ ಕೆಳಗೆ ಕೂತ್ಕೊಂಡು ಒಂದು ರೀತಿಯಲ್ಲಿ ಏಕಾಗ್ರತೆಯಿಂದ ಯೋಚನೆಯನ್ನು ಮಾಡ್ತಾರೆ. ಆಗ ಧ್ಯಾನದ ಒಂದು ಅರಿವನ್ನು ಅವರು ಪಡೆದುಕೊಳ್ತಾರೆ. ಅಂದರೆ ನಮ್ಮ ಪ್ರಜ್ಞೆಯನ್ನು ಎಚ್ಚರಿಸಿಕೊಳ್ಳುವಂತಹ ನಿಸರ್ಗ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳುವಂಥ ಒಂದು ರೀತಿಯನ್ನು ಅವರು ಆಗಲೇ ಬಾಲಕನಾಗಿದ್ದಾಗಲೇ ಕಂಡುಕೊಳ್ತಾರೆ. ಆ ನಂತರದಲ್ಲಿ ಭಗವಾನ್ ಬುದ್ಧರು ಈ ತಾತ್ವಿಕತೆಗೆ ಒಗ್ಗಿಕೊಳ್ಳಲಿಕ್ಕೆ ಬಹುಮುಖ್ಯವಾದಂತಹ ಕಾರಣ ಶಾಕ್ಯ ಕುಲದಲ್ಲಿ, ಶಾಕ್ಯ ಸಂಘದಲ್ಲಿ ನಡೆದಂತಹ ಘಟನೆ. ನಮಗೆ ಗೊತ್ತಿದೆ, ಶಾಕ್ಯರು ಮತ್ತು ಕೋಲಿಯರು ಅಕ್ಕಪಕ್ಕದ ರಾಜ್ಯದವರಾಗಿರ್ತಾರೆ. ಆ ಎರಡು ರಾಜ್ಯಗಳ ಮಧ್ಯೆ ಒಂದು ರೋಹಿಣಿ ನದಿ ಅನ್ನುವಂಥ ನದಿ ಹರಿತಾ ಇರ್ತದೆ. ಈಗ ನಮಗೆ ತಮಿಳುನಾಡು ಮತ್ತು ಕರ್ನಾಟಕಕ್ಕೆ ಯಾವ ರೀತಿ ಕಾವೇರಿ ವಿವಾದ ಇದೆಯೋ ಅದೇ ರೀತಿಯಲ್ಲಿ ರೋಹಿಣಿ ನದಿಯ ವಿಚಾರದಲ್ಲಿ ಶಾಕ್ಯರು ಮತ್ತು ಕೋಲಿಯರಿಗೂ ಬಹಳ ಹಿಂದಿನಿಂದಲೂ ವಿವಾದ ಇರ್ತದೆ. ಈ ವಿವಾದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಶಾಕ್ಯರು ಅವರ ಸಂಘದಲ್ಲಿ, ಅಂದರೆ ಶಾಕ್ಯರ ಒಂದು ಸಂಘ ಇರ್ತದೆ, ಅದರಲ್ಲಿ 20 ವರ್ಷ ಮೇಲ್ಪಟ್ಟಂಥ ಪ್ರತಿಯೊಬ್ಬರು ಕೂಡ ಆ ಶಾಕ್ಯದ ಸಂಘದ ಸದಸ್ಯರಾಗಬೇಕು. ಆ ಸಂಘದಲ್ಲಿ ರಾಜ್ಯದ ಆಡಳಿತದ ಮುಖ್ಯ ವಿಚಾರಗಳ ನಿರ್ಣಯವನ್ನು ಕೈಗೊಳ್ಳಲಾಗ್ತದೆ. ಆ ನಿರ್ಣಯಗಳನ್ನು ಪ್ರತಿಯೊಬ್ಬರು ಶಾಕ್ಯ ಸಂಘದಲ್ಲಿರುವಂಥವರು ಅನುಸರಿಸಬೇಕು. ಸಂಘದಲ್ಲಿ ಏನು ನಿರ್ಣಯ ಆಗ್ತದೆ ಅದನ್ನು ಒಪ್ಪಬೇಕು ಮತ್ತು ಅದಕ್ಕೆ ಸಪೋರ್ಟನ್ನು ಕೊಡಬೇಕು. ಒಂದು ವೇಳೆ ಅದಕ್ಕೆ ವಿರುದ್ಧವಾಗಿ ನಡೆದುಕೊಂಡ್ರೆ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಸಹ ನಿಗದಿಪಡಿಸಲಾಗಿತ್ತು. ಸೊ ಈ ರೋಹಿಣಿ ನದಿ ನೀರಿನ ವಿಚಾರದಲ್ಲಿ ಶಾಕ್ಯ ಸಂಘ ಸಭೆ ಸೇರ್ತದೆ. ಸಭೆಯಲ್ಲಿ ಯುದ್ಧ ಮಾತ್ರ, ಕೋಲಿಯರ ನಡುವೆ ಓಲಿಯರ ವಿರುದ್ಧ ಯುದ್ಧವನ್ನು ಮಾಡುವುದರಿಂದ ಮಾತ್ರ ಶಾಶ್ವತ ಪರಿಹಾರವನ್ನು ನಾವು ಕಂಡುಕೊಳ್ಳಬಹುದು ಅನ್ನುವಂಥ ನಿರ್ಣಯವನ್ನು ಅಲ್ಲಿ ಕೈಗೊಳ್ಳಲಾಗ್ತದೆ. ಆ ನಿರ್ಣಯಕ್ಕೆ ಭಗವಾನ್ ತಥಾಗತ ಗೌತಮ ಬುದ್ಧರು, ಆಗ ಬುದ್ಧರಾಗಿರುವುದಿಲ್ಲ, ಗೌತಮ ಸಿದ್ಧಾರ್ಥರು ಆ ನಿರ್ಣಯದ ವಿರುದ್ಧ ತಮ್ಮ ವಿಚಾರವನ್ನು ಮಂಡನೆ ಮಾಡ್ತಾರೆ. ಯುದ್ಧ ಅನ್ನುವಂಥದ್ದು ಯಾವುದೇ ಸಮಸ್ಯೆಗೆ ಪರಿಹಾರವನ್ನು ಕೊಡುವುದಿಲ್ಲ. ನಾವು ಪರಸ್ಪರ ಕುಳಿತು ಮಾತುಕತೆಯನ್ನು ಮಾಡಿಕೊಳ್ಳುವ ಮೂಲಕ ನಾವು ಅದನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಸಲಹೆಯನ್ನು ಕೊಡ್ತಾರೆ. ಅದನ್ನು ಶಾಕ್ಯ ಸಂಘ ವಿರೋಧಿಸಿ ನಿರ್ಣಯವನ್ನು ಕೈಗೊಳ್ಳುತ್ತದೆ. ಆದರೂ ಕೂಡ ಸಂಘದ ನಿರ್ಣಯದ ಹೊರತಾಗಿಯೂ ಗೌತಮ ಸಿದ್ಧಾರ್ಥರು ಯುದ್ಧಕ್ಕೆ ಒಪ್ಪಿಗೆಯನ್ನು ಸೂಚಿಸುವುದಿಲ್ಲ. ಮತ್ತು ಆ ನಿರ್ಣಯ ಆದ ನಂತರ ಒಂದು ವೇಳೆ ಯುದ್ಧ ಆಗಬೇಕು ಅಂತ ಹೇಳಿದರೆ ಶಾಕ್ಯ ಸಂಘದ ಎಲ್ಲ ಸದಸ್ಯರುಗಳು ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು. ಆದರೆ ತಥಾಗತ ಗೌತಮ ಸಿದ್ಧಾರ್ಥರು ಯುದ್ಧದಲ್ಲಿ ನಾನು ಪಾಲ್ಗೊಳ್ಳುವುದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಯುದ್ಧ ಮಾಡುವುದಿಲ್ಲ ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಅವರಿಗೆ ಈ ಶಾಕ್ಯ ಸಂಘದಲ್ಲಿ ನಿಗದಿಪಡಿಸಿದಂತೆ ಶಿಕ್ಷೆಯನ್ನು ಘೋಷಣೆ ಮಾಡ್ತಾರೆ. ಒಂದು, ಅವರು ಮರಣದಂಡನೆಗೆ ಗುರಿಯಾಗಬೇಕು, ಅಥವಾ ಅವರ ಕುಟುಂಬದ ಸರ್ವ ಸ್ವತ್ತನ್ನು, ಆಸ್ತಿ ಪಾಸ್ತಿಯನ್ನು ಮುಟ್ಟುಗೋಲು ಹಾಕಿ ಅವರನ್ನು ದೇಶದಿಂದ ಹೊರಗೆ ಹಾಕುವಂಥದ್ದು, ರಾಜ್ಯದಿಂದ ಹೊರಗೆ ಹಾಕುವಂಥದ್ದು, ಅಥವಾ ಶಿಕ್ಷೆಗೆ ಒಳಗಾದವರು ಸಂಪೂರ್ಣವಾಗಿ ಎಲ್ಲವನ್ನು ತ್ಯಜಿಸಿ ಪರಿವ್ರಾಜಕರಾಗುವಂಥ ಒಂದು ಶಿಕ್ಷೆಯನ್ನು ಅನುಭವಿಸುವಂಥದ್ದು. ಇದರಲ್ಲಿ ತಥಾಗತ ಸಿದ್ಧಾರ್ಥರು, ಗೌತಮ ಸಿದ್ಧಾರ್ಥರು ತಾನು ತನ್ನ ಕುಟುಂಬವನ್ನು, ತಾನು ಮಾಡಿದಂಥ ನಿರ್ಣಯ ಇದು, ತಾನು ಮಾಡಿದ ನಿರ್ಣಯಕ್ಕೆ ಅಥವಾ ತಾನು ಕೈಗೊಂಡಂಥ ಏನು ನಿರ್ಧಾರ ಇದೆ ಅದಕ್ಕೆ ನನ್ನ ಕುಟುಂಬದವರು ಶಿಕ್ಷೆಯನ್ನು ಅನುಭವಿಸಬಾರದು ಅನ್ನೋ ಕಾರಣಕ್ಕಾಗಿ ತಾನು ಪರಿವ್ರಾಜಕ ದೀಕ್ಷೆಯನ್ನು ಪಡ್ಕೊಳ್ತೇನೆ, ತಾನು ಇನ್ನು ಮುಂದೆಯೂ ಕೂಡ ಈ ರಾಜ್ಯದಲ್ಲಿ ಯಾವುದೇ ಹಕ್ಕನ್ನು ಕೇಳುವುದಿಲ್ಲ, ಹೊಂದುವುದಿಲ್ಲ, ತಾನು ಮುಂದೆ ರಾಜನಾಗುವುದಿಲ್ಲ, ಈ ರೀತಿಯ ಒಂದು ಕಂಡೀಷನ್ಗಳನ್ನು ಹಾಕಿಕೊಂಡು ಪರಿವ್ರಾಜಕ ಸರ್ವವನ್ನು ತ್ಯಜಿಸಿ ಸನ್ಯಾಸತ್ವದ ದೀಕ್ಷೆ ಪಡ್ಕೊಂಡ ಹಾಗೆ ಆ ದೀಕ್ಷೆಯನ್ನು ಪಡ್ಕೊಂಡು ಅವರು ದೇಶಾಂತರ ಹೋಗ್ತಾರೆ. ಇಡೀ ಕುಟುಂಬ ವರ್ಗಕ್ಕೆ ತಿಳಿಸಿ ಅವರ ಒಪ್ಪಿಗೆಯನ್ನು ಪಡೆದು ದೇಶವನ್ನು ಬಿಟ್ಟು ಹೋಗ್ತಾರೆ, ರಾಜ್ಯವನ್ನು ಬಿಟ್ಟು ಹೋಗ್ತಾರೆ. ಇದು ಹಲವು ಸಂದರ್ಭಗಳಲ್ಲಿ ಭಗವಾನ್ ಬುದ್ಧರ ವಿಚಾರಗಳನ್ನು ವಿವರಣೆ ನೀಡುವ ಸಂದರ್ಭದಲ್ಲಿ, ವಿಚಾರಗಳನ್ನು ಹಂಚುವ ಸಂದರ್ಭದಲ್ಲಿ ತಥಾಗತ ಗೌತಮ ಸಿದ್ಧಾರ್ಥರು ಮುಪ್ಪು, ಸಾವು,
ರೋಗಿ ಮತ್ತು ಸನ್ಯಾಸಿ, ಈ 4 ವಿಚಾರಗಳನ್ನು, ಈ 4 ಸಂದರ್ಭಗಳನ್ನು ನೋಡಿ ಜೀವನದಲ್ಲಿ ಜಿಗುಪ್ಸೆಯನ್ನು ಪಡೆದುಕೊಂಡು ದೇಶಾಂತರಕ್ಕೆ ಹೋಗ್ತಾರೆ, ಅದಕ್ಕೆ ಪರಿಹಾರವನ್ನು ಕೊಂಡು ಹುಡುಕಲಿಕ್ಕೆ ಹೋಗ್ತಾರೆ ಅನ್ನುವಂಥ ಒಂದು ತಪ್ಪು ಸಂದೇಶವನ್ನು ಬಿತ್ತರಿಸಲಾಗ್ತಾ ಇದೆ. ಆದರೆ ತಥಾಗತ ಗೌತಮ ಬುದ್ಧರು ಈ ಸಣ್ಣ ವಿಚಾರಗಳಿಗೆ, ಯಾಕಂತ ಹೇಳಿದ್ರೆ ತಥಾಗತ ಗೌತಮ ಬುದ್ಧರು ದೇಶಾಂತರ ಹೋಗುವ ಸಂದರ್ಭದಲ್ಲಿ ಅವರಿಗೆ 29 ವರ್ಷ, ಅವರು ಮದುವೆ ಆಗಿರ್ತಾರೆ, ಅವರಿಗೆ ಮಗು ಕೂಡ ಜನಿಸಿರ್ತಾರೆ. ಹಾಗಾಗಿ ಅಲ್ಲಿಯವರೆಗೆ ಅವರು ಯಾವುದೇ ಮುಪ್ಪನ್ನು ವೃದ್ಧಾಪ್ಯದಲ್ಲಿರುವವರನ್ನು ಕಾಣಲಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಅಥವಾ ಅನಾರೋಗ್ಯ ಬಾಧಿಸಿದವರನ್ನು ನೋಡಲಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಅಥವಾ ಸ್ವತಃ ಅವರು ಅನಾರೋಗ್ಯಕ್ಕೂ ಒಳಗಾಗಿರುವ ಸಂದರ್ಭಗಳಿರ್ತದೆ, ಅಥವಾ ಸನ್ಯಾಸಿಯನ್ನು ನೋಡಲಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಈ ಪರಿಕಲ್ಪನೆ ಏನಿದೆ ಇದು ಸಂಪೂರ್ಣವಾಗಿ ತಪ್ಪು ಕಲ್ಪನೆ. ಇದು ಭಗವಾನ್ ಬುದ್ಧರ ಬಗ್ಗೆ ಇರುವಂಥ ತಪ್ಪು ಕಲ್ಪನೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ಈ ಸಂಶೋಧಿತ ಬರಹ ಏನಿದೆ ಅದರಲ್ಲಿ ಅವರು ಬರೀತಾರೆ, ರೋಹಿಣಿ ನದಿ ನೀರಿಗಾಗಿ ನಡೆದಂತಹ ಒಂದು ಸಂಘದ ನಿರ್ಣಯದ ವಿರುದ್ಧವಾಗಿ ಗೌತಮ ಸಿದ್ಧಾರ್ಥರು ನಡೆದುಕೊಂಡ ಕಾರಣ ಅವರು ದೇಶಾಂತರವನ್ನು ಹೋಗ್ತಾರೆ. ಆ ನಂತರದಲ್ಲಿ ಜಗತ್ತಿನಲ್ಲಿ ಅವರಿಗೆ ಹಿಂದಿನಿಂದಲೇ ನಾನು ಹೇಳಿದ ಹಾಗೆ ಬಾಲ್ಯದಲ್ಲಿಯೇ ಅವರಿಗೆ ಯಾಕೆ ಈ ಜಗತ್ತಿನಲ್ಲಿ ದುಃಖ ಇದೆ, ಇಷ್ಟೆಲ್ಲ ತಲ್ಲಣಗಳು ಯಾಕಿದೆ ಅನ್ನುವಂಥದ್ದನ್ನು ಅವರು ಕಂಡುಕೊಂಡಿರ್ತಾರೆ. ಹಾಗಾಗಿ ಈ ಕಷ್ಟದ ಬಗ್ಗೆ ಅವರಿಗೆ ಅರಿವಿರಲಿಲ್ಲ ಅನ್ನುವಂಥದ್ದು, ಅರಿವು ಇರಲಿಲ್ಲ ಅನ್ನುವಂಥದ್ದನ್ನು ನಾವು ನಂಬಲಿಕ್ಕೆ ಆಗುವುದಿಲ್ಲ. ಅದನ್ನು ನಾವು ನಂಬುವಂಥದ್ದು ಅಲ್ಲ, ಅದನ್ನು ನಾವು ಪ್ರಜ್ಞಾಪೂರ್ವಕವಾಗಿ ಅದನ್ನು ಯೋಚಿಸಿದಾಗ ಅದು ಸರಿ ಅಂತ ಕಂಡು ಬರುವುದಿಲ್ಲ. ಸೊ ತಥಾಗತ ಗೌತಮ ಬುದ್ಧರು ದೇಶಾಂತರ ಹೊರಟ ನಂತರ ಈ ಪ್ರಪಂಚದಲ್ಲಿರುವಂಥ ದುಃಖಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವ ಬಗ್ಗೆ ಹಲವಾರು ಆಗಿನ ಕಾಲದ ದಾರ್ಶನಿಕರುಗಳನ್ನು ಭೇಟಿಯಾಗ್ತಾರೆ. ಅವರಲ್ಲಿರುವಂಥ ವಿದ್ಯೆಗಳ ತರಬೇತಿಯನ್ನು ಪಡ್ಕೊಳ್ತಾರೆ, ವಿಚಾರವನ್ನು ತಿಳ್ಕೊಳ್ತಾರೆ, ಅವರ ತಾತ್ವಿಕತೆಯನ್ನು ತಿಳ್ಕೊಳ್ತಾರೆ. ಅದು ಯಾವುದು ಅವರಿಗೆ ಸರಿ ಅಂತ ಕಾಣುವುದಿಲ್ಲ. ಅವರು ಇದೇ ರೀತಿಯಲ್ಲಿ ಮುಂದುವರಿದು ಒಂದು ದಿನ ಸುಮಾರು 6 ವರ್ಷಗಳ ಕಾಲ ಇದೇ ರೀತಿಯಲ್ಲಿ ಸತ್ಯದ ಶೋಧನೆಗಾಗಿ ಅಥವಾ ಈ ದುಃಖಕ್ಕೆ ಪರಿಹಾರವನ್ನು, ಲೋಕದ ತಲ್ಲಣಕ್ಕೆ ಪರಿಹಾರವನ್ನು ಕಂಡುಕೊಳ್ಳಿಕ್ಕೋಸ್ಕರ ಅವರು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಒಂದು ದಿನ ಇದೇ ವೈಶಾಖ ಹುಣ್ಣಿಮೆಯ ದಿನ ಒಂದು ಬೋಧಿ ವೃಕ್ಷದ ಕೆಳಗೆ ಕುಳಿತುಕೊಂಡು ಗಹನವಾಗಿ ವಿಚಾರವನ್ನು ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅರಿವು ಮೂಡ್ತದೆ. ಆ ಅರಿವೇ ಲೋಕದ ಸಮಸ್ತ ಕಷ್ಟಗಳಿಗೂ ಮತ್ತು ದುಃಖಕ್ಕೂ 2 ಅತಿರೇಕಗಳು ಕಾರಣ ಅನ್ನುವಂಥದ್ದು ಅವರಿಗೆ ಗೊತ್ತಾಗ್ತದೆ. ಅತಿರೇಕಗಳು ಏನು? ಪ್ರತಿಯೊಬ್ಬ ಮನುಷ್ಯನು ತನ್ನ ಬದುಕಲಿಕ್ಕೆ ಅತಿಯಾದ ಮೋಹವನ್ನು ಹೊಂದುವಂಥದ್ದು ಮತ್ತು ದುರಾಸೆಯನ್ನು ಇಟ್ಕೊಳ್ಳುವಂಥದ್ದು. ಜೀವನದ ಬಗೆಗಿನ ಅತಿಯಾದ ಮೋಹ ಮತ್ತು ದುರಾಸೆ, ಇದು ಅತಿರೇಕ. ಇದರಿಂದ ದುಃಖ ಉಂಟಾಗ್ತದೆ. ಇನ್ನೊಂದು ಅತಿಯಾದಂತಹ ಜಿಗುಪ್ಸೆಯನ್ನು ಹೊಂದುವಂಥದ್ದು. ಆ ಜಿಗುಪ್ಸೆ ಯಾಕೆ ಅಂತಾರೆ ಅಂತ ಹೇಳಿದ್ರೆ, ಈ ಪ್ರಸ್ತುತ ಜೀವನದ ಅರಿವನ್ನು ಬಿಟ್ಟು ಮುಂದಿನ ಜೀವನದಲ್ಲಿ ನಾನು ಸ್ವರ್ಗವನ್ನು ಕಾಣಬೇಕು, ಅಥವಾ ಮುಂದಿನ ಜೀವನದಲ್ಲಿ ನಾನು ಶ್ರೇಷ್ಠನಾಗಿರಬೇಕು ಅಥವಾ ಸುಖವಾಗಿರಬೇಕು ಅನ್ನುವಂಥ, ಅಥವಾ ತನ್ನ ಈ ಪ್ರಸ್ತುತ ಜೀವನದಲ್ಲಿ ಸಂಪೂರ್ಣವಾಗಿ ಜಿಗುಪ್ಸೆಯನ್ನುಗೊಂಡು ಅತಿರೇಕದ ಜೀವನದಲ್ಲಿ ಬದುಕುವಂಥದ್ದು, ದೇಹದಂಡನೆಯನ್ನು ಮಾಡುವಂಥದ್ದು, ಕಾಡಿನಲ್ಲಿ ಬದುಕುವಂಥದ್ದು, ಉಪವಾಸ ಇರುವಂಥದ್ದು, ಉಪವಾಸ ಇದ್ದುಕೊಂಡು ತಪಸ್ಸನ್ನು ಮಾಡಿಕೊಂಡು ಏನೋ ಒಂದು ಸಾಧನೆಯನ್ನು ಮಾಡ್ತೇನೆ ಅನ್ನುವಂಥ ಅತಿರೇಕಗಳನ್ನು ಇಟ್ಟುಕೊಳ್ಳುವಂಥದ್ದು. ಯಾಕಂತ ಹೇಳಿದ್ರೆ ಇಂಥ ಅತಿರೇಕಗಳನ್ನು ಇಟ್ಟುಕೊಂಡಾಗ ಅದು ಈಡೇರದೇ ಇದ್ದಾಗ ಅದು ಖಂಡಿತವಾಗಿ ದುಃಖವನ್ನು ಕೊಡ್ತದೆ. ಜೀವನದ ಬಗ್ಗೆ ಒಂದು ಮೋಹವನ್ನು, ಅತಿಯಾದ ಮೋಹ ಅಥವಾ ದುರಾಸೆಯನ್ನು ಇಟ್ಟುಕೊಂಡು ಅದು ಈಡೇರದೇ ಇದ್ದಾಗ ದುಃಖ ಉಂಟಾಗ್ತದೆ. ಅದೇ ರೀತಿಯಲ್ಲಿ ತಾನು ಏನೋ ಸಾಧನೆ ಮಾಡ್ತೇನೆ ಅಂತ ಹೇಳಿ ತಪ್ಪು ದಾರಿಯಲ್ಲಿ ನಡೆದುಕೊಂಡು ಅತಿರೇಕಗಳನ್ನು ಮಾಡಿಕೊಂಡು ಸಾಧನೆ ಮಾಡ್ತೇನೆ ಅನ್ನುವಂಥ ಒಂದು ದಾರಿ ಇದೆಯಲ್ಲ, ಅದರಲ್ಲಿಯೂ ಕೂಡ ಅವರು ಸಾಧನೆಯನ್ನು ಮಾಡದೇ ಇದ್ದಾಗ ದುಃಖ ಉಂಟಾಗ್ತದೆ. ಸೊ ಈ 2 ಅತಿರೇಕಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳದೇ ಮಧ್ಯಮ ಮಾರ್ಗದಲ್ಲಿ ಬದುಕಬೇಕು ಅನ್ನುವಂಥ ಮಧ್ಯಮ ಮಾರ್ಗವನ್ನು ಭಗವಾನ್ ಬುದ್ಧರು ಬೋಧಿಸ್ತಾರೆ. ಸೊ ಈ ಮಧ್ಯಮ ಮಾರ್ಗವನ್ನು ಯಾವ ರೀತಿ ಅವರು ಜೀವಿಸಬೇಕು ಅನ್ನುವಂಥದ್ದನ್ನು
ಪಂಚಶೀಲಗಳು ಮತ್ತು ಅಷ್ಟಾಂಗ ಮಾರ್ಗಗಳ ಮೂಲಕ ಅವರು ಈ ಜಗತ್ತಿಗೆ ಕೊಟ್ಟಿದ್ದಾರೆ. ಮೊದಲನೇದಾಗಿ ಅವರು ಕೆಲವು ಸತ್ಯಗಳನ್ನು, ಈ 4 ಸತ್ಯಗಳು, ಲೋಕದಲ್ಲಿ ದುಃಖ ಇದೆ, ದುಃಖಕ್ಕೆ ಕಾರಣ ಇದೆ, ದುಃಖಕ್ಕೆ ಪರಿಹಾರ ಇದೆ ಮತ್ತು ದುಃಖದ ನಿವಾರಣಾ ಮಾರ್ಗಗಳು ಇವೆ ಅನ್ನುವಂಥ 4 ಸತ್ಯವನ್ನು ಅವರು ಈ ತಮ್ಮ ಜ್ಞಾನೋದಯದಿಂದ ಕಂಡುಕೊಂಡಂತಹ ಸತ್ಯಗಳು. ಈ ದುಃಖದ ಪರಿಹಾರವನ್ನು ಯಾವ ರೀತಿ ಕಂಡುಕೊಳ್ಳಬೇಕು ಅನ್ನೋದಕ್ಕೆ ಅವರು 3 ಮಾರ್ಗಗಳನ್ನು ಸೂಚಿಸ್ತಾರೆ. ಆ 3 ಮಾರ್ಗಗಳು ಅಂತ ಹೇಳಿದರೆ, ಸ್ವಚ್ಛತೆಯ ಮಾರ್ಗವನ್ನು ಅನುಸರಿಸುವಂಥದ್ದು, ಸರಿಯಾದ ಮಾರ್ಗವನ್ನು ಅನುಸರಿಸುವಂಥದ್ದು ಮತ್ತು ಸದ್ಗುಣಗಳ ಮಾರ್ಗವನ್ನು ಅನುಸರಿಸುವ ಮೂಲಕ ದುಃಖದ ನಿವಾರಣೆಯನ್ನು ನಾವು ಮಾಡಿಕೊಳ್ಬೋದು ಅನ್ನುವಂಥ ಒಂದು ಬೋಧನೆಯನ್ನು ಭಗವಾನ್ ಬುದ್ಧರು ನೀಡ್ತಾರೆ, ತಮ್ಮ ಬೋಧನೆಗಳಿಂದ ನೀಡ್ತಾರೆ. ಏನು ಸ್ವಚ್ಛತೆಯ ಮಾರ್ಗ ಅಂತ ಹೇಳಿದರೆ, ಸ್ವಚ್ಛತೆಯ ಮಾರ್ಗ ಅಂತ ಹೇಳಿದರೆ ಏನು, ನಾವು ಪಂಚಶೀಲಗಳು ಈಗಾಗಲೇ ನಾವು ಇಲ್ಲಿ ಪಠಣವನ್ನು ಮಾಡಿದ್ದೇವೆ. ಪಂಚಶೀಲಗಳ ಪಾಲನೆ ದೈಹಿಕವಾಗಿ ಆಗಿರ್ಬೋದು, ಮಾನಸಿಕವಾಗಿ ಆಗಿರ್ಬೋದು, ನಾವು ಪರಿಶುದ್ಧರಾಗಿರುವಂಥದ್ದು, ಪ್ರಾಣ ಹತ್ಯೆಯನ್ನು ಮಾಡದೇ ಇರುವಂಥದ್ದು, ಕಳ್ಳತನವನ್ನು ಮಾಡದೇ ಇರುವಂಥದ್ದು, ಸುಳ್ಳನ್ನು ಹೇಳದೇ ಇರುವಂಥದ್ದು, ಅನೈತಿಕ ಜೀವನ, ವ್ಯಭಿಚಾರದಂತಹ ಕೆಟ್ಟ ಕೃತ್ಯಗಳಲ್ಲಿ ತೊಡಗದೇ ಇರುವಂಥದ್ದು ಮತ್ತು ಭರಿಸುವಂಥ, ಅಂದರೆ ನಮ್ಮ ಮನಸ್ಸಿನ ಸ್ಥಿಮಿತತೆಯನ್ನು ಕಳೆದುಕೊಳ್ಳುವ ಹಾಗೆ ಮಾಡುವಂಥ ಮಾದಕ ವಸ್ತುಗಳ ಸೇವನೆಯನ್ನು ಮಾಡದೆ ಅವುಗಳಿಂದ ದೂರವಿರುವಂಥದ್ದು. ನೋಡಿ, ಒಮ್ಮೆ ಯೋಚನೆ ಮಾಡಿ, ಇವತ್ತಿನ ಏನು ಈ ಸಮಾಜದಲ್ಲಿ ಅಪರಾಧಗಳು ನಡೀತದೆ, ಈ ಎಲ್ಲ ಅಪರಾಧಗಳಿಗೂ ಒಂದಲ್ಲ ಒಂದು ಕಾರಣದಿಂದ ಈ 5 ಶೀಲಗಳ ಪಾಲನೆ ಮಾಡದೇ ಇರುವಂಥದ್ದೇ ಕಾರಣ ಆಗಿರ್ತದೆ. ಪ್ರಾಣ ಹತ್ಯೆಯನ್ನು, ಕೊಲೆ ಸುಲಿಗಳನ್ನು ಮಾಡ್ತಾರೆ ಸಮಾಜದಲ್ಲಿ. ಅಂದರೆ ಪ್ರಾಣ ಹತ್ಯೆಯನ್ನು ಮಾಡುವುದರಿಂದ, ದೂರ ಇರುವುದರಿಂದ ಈ ಅಪರಾಧಗಳನ್ನು, ಕೊಲ್ಲುವ ಅಪರಾಧ, ಪ್ರಾಣ ಹತ್ಯೆಯನ್ನು ಮಾಡುವ ಅಪರಾಧ ತಡೆಯಬಹುದು. ಕಳ್ಳತನದ ಆರೋಪಗಳು ಎಷ್ಟು ಇದೆ ಈ ಸಮಾಜದಲ್ಲಿ. ಪೊಲೀಸ್ ಇಲಾಖೆ ಇಂತಹ ಅಪರಾಧಗಳನ್ನು ತಡೆಯಲಿಕ್ಕೆ ತಲ್ಲಣಿಸ್ತದೆ, ಅವರು ಕಷ್ಟಪಡ್ತಾ ಇದ್ದಾರೆ. ಆದರೆ ನಾವು ಈ ವಾಸ್ತವವನ್ನು ಅರಿತುಕೊಳ್ಳದೆ ಕಾಲ್ಪನಿಕವಾದಂತಹ, ಅಲೌಕಿಕವಾದಂತಹ ವಿಚಾರಗಳನ್ನು ನಮ್ಮ ತಲೆಯಲ್ಲಿಟ್ಟುಕೊಂಡು ನಾವು ಇವತ್ತು ಬದುಕ್ತಾ ಇದ್ದೇವೆ. ಕಾಲ್ಪನಿಕವಾದಂತಹ, ಅಲೌಕಿಕವಾದ ವಿಚಾರಗಳೇ ನಮ್ಮ ಜೀವನದ ಮುಖ್ಯ ಉದ್ದೇಶಗಳಾಗಿ ಬಿಟ್ಟಿದೆ. ಬಹುಸಂಖ್ಯಾತರು ಅದನ್ನೇ ಪಾಲನೆ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಯಾವುದು, ನಮ್ಮ ಬದುಕಿನ ಶ್ರೇಷ್ಠತೆಗೆ, ನಮ್ಮ ಉತ್ತಮ ಬದುಕಿಗೆ ಯಾವುದು ನಮಗೆ ಒಳಿತು ಅನ್ನುವಂಥದ್ದು ನಾವು ಯೋಚನೆ ಮಾಡ್ತಾ ಇಲ್ಲ, ಅದನ್ನು ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಭಗವಾನ್ ಬುದ್ಧರು ಹೇಳ್ತಾರೆ, ಬದುಕಿನ ಶ್ರೇಷ್ಠತೆ ಅಂದರೆ ಮನುಷ್ಯನ ಬದುಕಿನ ಶ್ರೇಷ್ಠತೆಗಾಗಿ ಮತ್ತು ಒಳ್ಳೆಯ ರೀತಿಯ ಜೀವನ, ಪ್ರಸಕ್ತ ಜೀವನದಲ್ಲಿ, ವಾಸ್ತವ ಜೀವನದಲ್ಲಿ ನಾವು ಯಾವ ರೀತಿ ಬದುಕಬೇಕು, ಉತ್ತಮ ಬದುಕನ್ನು ಬದುಕಲಿಕ್ಕೆ ಯಾವ ಮಾರ್ಗಗಳನ್ನು ನಾವು ಅನುಸರಿಸಬೇಕು ಅನ್ನುವ ಮಾರ್ಗದರ್ಶನಗಳೇ ಈ ಪಂಚಶೀಲಗಳು. ಅದೇ ರೀತಿ ನಮ್ಮ ಜೀವನವನ್ನು ಜೀವಿಸುವಲ್ಲಿ ನಾವು ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು ಅಂತ ಹೇಳ್ತಾರೆ. ಸರಿಯಾದ ಮಾರ್ಗವನ್ನು ಅನುಸರಿಸಬೇಕು. ಏನು ಸರಿಯಾದ ಮಾರ್ಗಗಳು? ನಾವೆಲ್ಲರೂ ತಿಳ್ಕೊಂಡಿದ್ದೇವೆ, ಅಷ್ಟಾಂಗ ಮಾರ್ಗ ಅಂಥೇಳಿ ಗೌತಮ ಬುದ್ಧರು ಬೋಧಿಸಿದ್ದಾರೆ. ಅಷ್ಟಾಂಗ ಮಾರ್ಗ, ಆ ಅಷ್ಟಾಂಗ ಮಾರ್ಗಗಳಲ್ಲಿ ಸರಿಯಾದ ದೃಷ್ಟಿಕೋನವನ್ನು ಇಟ್ಕೊಂಡು ಜೀವನ ಮಾಡುವಂಥದ್ದು. ಸರಿಯಾದ ದೃಷ್ಟಿಕೋನ ಅಂತ ಹೇಳಿದರೆ, ಅಂದರೆ ನಾನೀಗ ಹೇಳಿದ ಹಾಗೆ ಮುಖ್ಯವಾಗಿ ಮೌಢ್ಯವನ್ನು ಅಥವಾ ಅಲೌಕಿಕವಾದವನ್ನು, ಅಲೌಕಿಕ ವಿಚಾರಗಳನ್ನು ನಿರಾಕರಿಸುವಂಥದ್ದು ಮತ್ತು ವಾಸ್ತವವನ್ನು ವಾಸ್ತವ ಅಂತೇಳಿ, ಸತ್ಯವನ್ನು ಸತ್ಯ ಅಂತೇಳಿ, ಅದು ಯಾವುದೇ ರೀತಿ ತೊಂದರೆ ಆಗ್ಬೋದು. ಸತ್ಯವನ್ನು ಸತ್ಯ ಅಂತ ಹೇಳುವುದರಿಂದ ತೊಂದರೆಗಳು ಆಗ್ಬೋದು. ಆದರೆ ನಾವು ಸತ್ಯವನ್ನು ಹೇಳುವಂಥ ಧೈರ್ಯವನ್ನು ಮಾಡಿಕೊಳ್ಬೇಕು. ಒಂದು ಕತೆ ಇದೆ, ಅದಕ್ಕೆ ನಾವು ಯಾವ ರೀತಿಯಲ್ಲಿ ಅವಾಸ್ತವಿಕತೆಯನ್ನು ನಾವು ಹೆಚ್ಚು ಬೆಳೆಸ್ಕೊಂಡು ಹೋಗ್ತಾ ಇದ್ದೇವೆ, ಅದನ್ನೇ ಹೆಚ್ಚು ನಾವು ಪ್ರೋತ್ಸಾಹಕವಾಗಿ ನಮ್ಮ ಜೀವನದಲ್ಲಿ ಬೆಳೆಸ್ಕೊಂಡಿದ್ದೇವೆ, ಅನುಸರಿಸ್ಕೊಂಡು ಹೋಗ್ತಾ ಇದ್ದೇವೆ. ಸತ್ಯವನ್ನು ನಾವು ಯಾವತ್ತೂ ಅನುಸರಿಸ್ತಾ ಇಲ್ಲ ಅನ್ನೋಕ್ಕೆ ಒಂದು ಸಣ್ಣದೊಂದು ಕಥೆ ಇದೆ. ಅದರಲ್ಲಿ ಈ ನೇಕಾರ, ಬಟ್ಟೆಯನ್ನು ಮಾಡುವವನು,
ಸುಳ್ಳುಗಾರ ನೇಕಾರ ಮೋಸದಿಂದ ತನ್ನ ರಾಜನನ್ನು ಬೆತ್ತಲೆ ಮಾಡಿದಂತಹ ಒಂದು ಕತೆ. ಅದೇನಂತ ಹೇಳಿದರೆ, ಆ ನೇಕಾರ ರಾಜನಿಗೆ ಹೇಳ್ತಾನೆ, ನಾನೊಂದು ಬಟ್ಟೆಯನ್ನು ಆಲ್ಟ್ರೇಷನ್ ಮಾಡಿದ್ದೇನೆ. ಅದು ಯಾವ ರೀತಿ ಅಂತ ಹೇಳಿದರೆ, ಅದು ಪಾರದರ್ಶಕವಾದಂಥ ಬಟ್ಟೆ. ಪಾರದರ್ಶಕವಾದಂಥ ಬಟ್ಟೆಯನ್ನು ನಾನು ಕಂಡುಹಿಡಿದಿದ್ದೇನೆ, ಅದನ್ನು ನೀವು ಧರಿಸಬೇಕು ಅನ್ನುವಂಥ ಒಂದು ಸುಳ್ಳಿನ ಕಥೆಯನ್ನು ಅವನಿಗೆ ರಾಜನಿಗೆ ಹೇಳ್ತಾನೆ. ರಾಜ ನೇಕಾರ ಹೇಳಿದ್ದಾನೆ, ನನಗಾಗಿ ಏನೋ ಒಂದು ಬಟ್ಟೆಯನ್ನು ಪಾರದರ್ಶಕವಾದ ಬಟ್ಟೆಯನ್ನು ತಯಾರು ಮಾಡಿದ್ದಾನೆ ಅಂತ ಹೇಳ್ಕೊಂಡು ಅವನು ಆ ಪಾರದರ್ಶಕವಾದಂಥ ಬಟ್ಟೆಯನ್ನು ಧರಿಸಿದ್ದೇನೆ ಅನ್ನುವಂಥ ಭ್ರಮೆಯಲ್ಲಿ ರಾಜಬೀದಿಯಲ್ಲಿ ಬಹಳ ರಾಜಗಾಂಭೀರ್ಯದಲ್ಲಿ ನಡ್ಕೊಂಡು ಹೋಗ್ತಾನೆ. ರಾಜ ಅಲ್ವಾ, ರಾಜನು ತನ್ನ ಗತ್ತು ಗೈರತ್ತುಗಳೊಂದಿಗೆ ನಡ್ಕೊಂಡು ಹೋಗ್ತಾನೆ. ಅಂದರೆ ನೇಕಾರ ನನಗಾಗಿ ಒಂದು ಪಾರದರ್ಶಕವಾದ ಬಟ್ಟೆಯನ್ನು, ಅಂದರೆ ಪಾರದರ್ಶಕ ಅಂತ ಹೇಳಿದರೆ ಜನರ ಕಣ್ಣಿಗೆ ಆ ಬಟ್ಟೆ ಕಾಣುವುದಿಲ್ಲ, ಅವನಿಗೆ ಜನರ ಬಟ್ಟೆ ಹಾಕಿರುವಂಥದ್ದು ಕಾಣುವುದಿಲ್ಲ ಅನ್ನುವಂಥ ರೀತಿಯಲ್ಲಿ ಪಾರದರ್ಶಕ ಬಟ್ಟೆಯನ್ನು ಹಾಕ್ಕೊಂಡು ಹೋಗ್ತಾ ಇದ್ದೇನೆ ನಾನು ಅಂತ ಹೇಳಿ ನಡ್ಕೊಂಡು ಹೋಗ್ತಾನೆ. ಪ್ರಜೆಗಳು ಸಹಜವಾಗಿ ರಾಜ ಅಂತ ಹೇಳಿದ್ರೆ ಅವನಿಗೆ ಭಯ ಇರ್ತದೆ, ಅವನ ಬಗ್ಗೆ ಭಯ ಇರ್ತದೆ. ಯಾರೂ ಕೂಡ ಅವನನ್ನು ಪ್ರಶ್ನೆ ಮಾಡುವುದಿಲ್ಲ. ಎಲ್ಲರೂ ಕೂಡ ರಾಜ ಬಂದಾಗ ಅವನು ಬೆತ್ತಲೆಯಾಗಿ ಹೋಗ್ತಾ ಇದ್ರು ಕೂಡ ಎಲ್ಲರೂ ಅವನಿಗೆ ನಮಸ್ಕಾರವನ್ನು ಹೇಳ್ತಾರೆ. ಅಯ್ಯೋ ರಾಜ, ನೀನು ಬೆತ್ತಲೆ ಆಗಿದ್ದೆ ಅನ್ನುವಂಥ ಹೇಳುವ ಧೈರ್ಯವನ್ನು ಅವರು ಕಂಡುಕೊಳ್ಳುವುದಿಲ್ಲ. ರಾಜನಿಗೆ ನೀನು ಬೆತ್ತಲೆ ಆಗಿದ್ದಿ ಮಾರಾಯ ಅಂತ ಹೇಳಲಿಕ್ಕೆ ಒಂದು ಮಗು ಬಂದು ಹೇಳ್ತದೆ. ಒಂದು ಮಗು ಬಂದು, ರಾಜ ನೀನು ಬೆತ್ತಲೆ ಆಗಿದ್ದೆ, ಅಥವಾ ಅವನನ್ನು ನೋಡಿ ನಗುವಂಥ ಪ್ರಸಂಗ, ಒಂದು ಸಂದರ್ಭ ಬರ್ತದೆ. ಆಗ ಆತನಿಗೆ ಜ್ಞಾನೋದಯ ಆಗ್ತದೆ. ಓ, ಇದು ನಾನು ಮೋಸ ಹೋಗಿದ್ದೇನೆ ಅನ್ನುವಂಥ ಒಂದು ಪ್ರಜ್ಞೆ ಬರ್ತದೆ, ಅರಿವು ಬರ್ತದೆ. ಹಾಗೆ ನಾವಿವತ್ತು ಅಲೌಕಿಕವಾದವನ್ನು ಅಥವಾ ಈ ಅವಾಸ್ತವಿಕತೆಯನ್ನು, ಕಲ್ಪನೆಯನ್ನು, ಭ್ರಮೆಯ ಜೀವನದಲ್ಲಿ ನಾವು ಬದುಕ್ತಾ ಇದ್ದೇವೆ. ಅದನ್ನು ವಿರೋಧಿಸುವಂಥ, ಅದನ್ನು ನಿರಾಕರಿಸುವಂಥ ಒಂದು ಧೈರ್ಯವನ್ನು ನಾವು ಕಂಡುಕೊಳ್ತಾ ಇಲ್ಲ. ಈ ವಿಚಾರವನ್ನು ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಯೋಚನೆ ಮಾಡಿ, ನಮ್ಮ ಅಜ್ಜ ಪಿಜ್ಜನ ಕಾಲವನ್ನು ಯೋಚನೆ ಮಾಡಿಕೊಳ್ಳಿ. ಆಗಿನ ಕಾಲದಲ್ಲಿ, ನಮ್ಮ ಅಜ್ಜನ ಕಾಲದಲ್ಲಿ ಅಕ್ಷರ ಜ್ಞಾನ ಇಲ್ಲದ ಅನಕ್ಷರಸ್ಥ ಅಜ್ಜ ಅಲ್ವಾ. ನಿಮ್ಮೆಲ್ಲರ ಅಜ್ಜಂದಿರು ಅನಕ್ಷರಸ್ಥರಾಗಿದ್ದರು. ಅವರಿಗೆ ಯಾವುದೇ ತಿಳುವಳಿಕೆ ಇರಲಿಲ್ಲ. ಒಂದು ಅಜ್ಜನ ಇನ್ನೂ ಒಂದು ತಲೆಮಾರು ಹಿಂದೆ ಹೋದರೆ ಒಂದು ರೀತಿಯಲ್ಲಿ ಅನಾಗರಿಕ ಜೀವನದಲ್ಲಿ ಜೀವನ ನಡೆಸ್ತಿದ್ದಂಥ ಪರಿಸ್ಥಿತಿ, ಅವರಿಗೆ ಯಾವುದೇ ತಿಳುವಳಿಕೆ ಇಲ್ಲದಂಥ ಪರಿಸ್ಥಿತಿ. ಹಾಗಾದರೆ 2500 ವರ್ಷಗಳ ಹಿಂದೆ ಹೋಗಿ ಯಾವ ರೀತಿ ಸಮಾಜ ಇದ್ದಿರ್ಬೋದು ಅಂತ. ಆ ಕಾಲಘಟ್ಟದಲ್ಲಿ ತಥಾಗತ ಗೌತಮ ಸಿದ್ಧಾರ್ಥರು ಜ್ಞಾನೋದಯವನ್ನು ಪಡ್ಕೊಂಡು ಇಂತಹ ಶ್ರೇಷ್ಠ ಸತ್ಯಗಳನ್ನು ಒಂದೇ ಹೇಳಿದ್ದಾರೆ 2500 ವರ್ಷಗಳ ಹಿಂದೆ. ಕಲ್ಪನೆ ಮತ್ತು ಭ್ರಮೆ, ಅಗೋಚರವಾದಂತಹ ಯಾವುದೇ ವಿಚಾರಗಳು ಶಕ್ತಿ ಇಲ್ಲ. ನಿನಗೆ ನೀನೇ ಬೆಳಕು. ನಮ್ಮ ಶ್ರೇಷ್ಠತ್ವವನ್ನು ಅಥವಾ ನಮ್ಮನ್ನು ನಾವು ಬದುಕಬೇಕು ಅಂತ ಹೇಳಿದರೆ ನಾವೇ ಜೀವಿಸಬೇಕು. ಅದಕ್ಕೆ ಯಾವುದೇ ಆಶೀರ್ವಾದದಿಂದ ಅಥವಾ ಯಾವುದೇ ರೀತಿಯ ಅಗೋಚರ ಶಕ್ತಿಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರುವ ಮೂಲಕ ನೀವು ನಿಮ್ಮ ಜೀವನವನ್ನು ಜೀವಿಸಲಿಕ್ಕಾಗುವುದಿಲ್ಲ. ನೀವು ನಿಮ್ಮ ಶ್ರೇಷ್ಠ ಜೀವನವನ್ನು ಜೀವಿಸಲಿಕ್ಕಾಗುವುದಿಲ್ಲ. ನೀವು ಶ್ರಮ ಪಡಬೇಕು, ನೀವು ಅರಿವನ್ನು ತಂದುಕೊಳ್ಳಬೇಕು, ಅರಿವಿನ ಜೀವನವನ್ನು ನೀವು ಜೀವಿಸಬೇಕು ಅನ್ನುವಂಥ ಒಂದು ಪ್ರಜ್ಞೆಯನ್ನು ಭಗವಾನ್ ಬುದ್ಧರು ಬೋಧಿಸ್ತಾರೆ. ಎಷ್ಟೊಂದು ನೋಡಿ, ನಮಗೀಗ ಯೋಚನೆ ಮಾಡಿದರೆ 2500 ವರ್ಷಗಳ ಹಿಂದೆ ಒಬ್ಬ ವ್ಯಕ್ತಿ ಇಂಥ ವಿಚಾರಗಳನ್ನು, ಇಂಥ ಸತ್ಯಗಳನ್ನು ಹೇಳಿದ್ರ ಅನ್ನುವಂಥದ್ದು ನಮಗೆ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಈ ವಿಚಾರವಾಗಿ ಅವರು ಯೋಚನೆ ಮಾಡಿದ್ರ ಅನ್ನುವಂಥದ್ದನ್ನು ನಾವು ಯಾಕಂತ ಹೇಳಿದ್ರೆ ಇವತ್ತಿಗೂ ಕೂಡ ದುಃಖ ಯಾಕೆ ಆಗ್ತಿದೆ, ನಮಗೆ ನಮ್ಮ ಪ್ರತಿನಿತ್ಯ ಜೀವನದಲ್ಲಿ ನಮಗೆ ಬರುವಂಥ ತಲ್ಲಣಗಳಿಗೆ, ದುಃಖಕ್ಕೆ, ಕಷ್ಟಗಳಿಗೆ ಪರಿಹಾರವನ್ನು ಇವತ್ತಿಗೂ ನಮಗೆ ಕಂಡುಕೊಳ್ಳಿಕ್ಕೆ ಆಗ್ತಾ ಇಲ್ಲ. ನಾವು ವೇದನೆಯನ್ನು ಪಟ್ಕೊಳ್ತೇವೆ, ದುಃಖ ಪಟ್ಕೊಳ್ತೇವೆ, ನೆಮ್ಮದಿಯನ್ನು ಹಾಳು ಮಾಡ್ಕೊಳ್ತಾ ಇದ್ದೇವೆ ಪ್ರತಿಯೊಬ್ಬರು ಕೂಡ ಇವತ್ತಿಗೂ ಕೂಡ. ಆದರೆ ಈ ಎಲ್ಲ ಕಷ್ಟಗಳಿಗೆ, ದುಃಖಕ್ಕೆ ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಅಂತಹ ಮಹಾಮಾರ್ಗದಾತನನ್ನು ಸಮಾಜದಲ್ಲಿ ಬದಿಗೆ ಯಾಕೆ ಸರಿಸಿದೆವು ನಾವು ಅನ್ನುವಂಥದ್ದು ಬಹಳ ನೋವಿನ ಸಂಗತಿ. ಯಾಕೆ ಈ ವಿಚಾರ ಬಹಳ ಇಡೀ ಪ್ರಪಂಚದಲ್ಲಿ ಇದು ಬಹಳ ಮುಂಚೂಣಿಯಲ್ಲಿರಬೇಕಿತ್ತು ಇಂಥ ವಿಚಾರಗಳು. ಆದರೆ ಯಾವುದೋ ಒಂದು, ನಾನು ಆಗ ಹೇಳಿದ ಹಾಗೆ ಈ
ಅವಾಸ್ತವಿಕವಾದ ಅನ್ನುವಂಥದ್ದು ಹೆಚ್ಚು ಪ್ರಭಾವವನ್ನು ಸಮಾಜದ ಮೇಲೆ ಬೀರಿದ್ರಿಂದ ಸತ್ಯವನ್ನು ಹೇಳುವವರ ಸಂಖ್ಯೆ ಕಡಿಮೆಯಾದದ್ರಿಂದ ಬಹುಶಃ ಬೌದ್ಧ ಧರ್ಮ, ಬೌದ್ಧ ಸಿದ್ಧಾಂತ ಅನ್ನುವಂಥದ್ದು ಸಮಾಜದಲ್ಲಿ ಬದಿಗೆ ಹೋಯಿತು ಅಂತ ಹೇಳ್ಬೋದು ಅಂತೇಳಿ ನಾನು ಭಾವಿಸ್ತೇನೆ. ಸೊ ನಾವು ನೇರ ದೃಷ್ಟಿಕೋನವನ್ನು ಇಟ್ಟುಕೊಂಡು ಮೌಢ್ಯವನ್ನು ನಿರಾಕರಿಸಿ ಭ್ರಮೆಯ ಜೀವನವನ್ನು ಬಿಟ್ಟು ವಾಸ್ತವ ಜೀವನದಲ್ಲಿ ಬದುಕು ಹೇಗೆ ಇದೆಯೋ ಅದನ್ನು ಅದೇ ರೀತಿ ಬದುಕುವಂಥದ್ದು, ಲೋಕ ಯಾವ ರೀತಿ ಇದೆ ಅದನ್ನು ಅದೇ ರೀತಿಯಲ್ಲಿ ಜೀವಿಸುವಂಥದ್ದು. ಯಾಕಂತ ಹೇಳಿದರೆ ಇಲ್ಲಿ ಯಾವುದೂ ಕೂಡ ಪರ್ಮನೆಂಟ್ ಅಲ್ಲ. ಭಗವಾನ್ ಬುದ್ಧರು ಹೇಳುವ ಹಾಗೆ ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಅಂಶವು ಇನ್ನೊಂದು ಅಂಶಗಳಿಂದ ಸಂಯೋಜನೆಗೊಂಡು ರಚನೆಗೊಂಡಿರುವಂಥದ್ದು. ಈ ಸಂಯೋಜನೆಗೊಂಡಿರುವಂಥದ್ದು ಯಾವತ್ತೂ ಶಾಶ್ವತ ಅಲ್ಲ. ಒಂದು ದಿನ ಯಾವ ರೀತಿ ಸಂಯೋಜನೆ ಆಗಿದೆಯೋ ಅದೇ ರೀತಿ ಅದು ವಿಘಟನೆ ಹೊಂದಿ ಹೋಗಬೇಕು. ಯಾವುದೇ ವಿಚಾರ ಆಗಿರ್ಬೋದು. ಇವ ಕೂಡ ನಮ್ಮ ದೇಹದ ರಚನೆ ಕೂಡ, ಜೀವಿಗಳ ಹುಟ್ಟು ಕೂಡ ನೋಡಿ. ಜೀವಿಗಳು ಯಾವ ರೀತಿ ಒಂದು ನಿರ್ಜೀವ ವಸ್ತುಗಳಿಂದ ನಾವೆಲ್ಲ ಜೀವವನ್ನು ಪಡ್ಕೊಂಡಿದ್ದೇವೆ ಅಂತ ಹೇಳಿದ್ರೆ ನೀವು ನಂಬ್ತೀರಾ? ಒಂದು ಜೀವಿಯ ಹುಟ್ಟು ಯಾವ ರೀತಿ ಆಗ್ತದೆ ಅಂತ ಹೇಳಿದರೆ ಈ ವಾತಾವರಣದಲ್ಲಿರುವಂಥ ಕೆಲವು ವಸ್ತುಗಳ ಸಂಯೋಜನೆಯಿಂದ ಆಗಿದೆ. ಮಣ್ಣಿನಿಂದ ಮಣ್ಣು, ನೀರು, ಶಾಖ ಮತ್ತು ಗಾಳಿ, ಈ 4 ವಸ್ತುಗಳ ಸಂಯೋಜನೆಯಿಂದ, ನಿರ್ಜೀವ ವಸ್ತುಗಳ ಸಂಯೋಜನೆಯಿಂದ ನಮ್ಮ ದೇಹ ಆಗಿದೆ. ನೀವು ನೋಡಿ, ಒಂದು ಸಾವು ಆದಾಗ ಯಾವುದೇ ಜೀವಿ, ಮನುಷ್ಯ ಆಗಿರ್ಬೋದು, ಯಾವುದೇ ಪ್ರಾಣಿಯ ಅಂತ್ಯ ಆದಾಗ ನೀವು ನೋಡ್ಬೋದು ಮಣ್ಣಿನ ಅಂಶ, ನಮ್ಮ ದೇಹದಲ್ಲಿರುವಂಥ ಮಣ್ಣಿನ ಅಂಶ ಮಣ್ಣಾಗಿ ಹೋಗ್ತದೆ, ನೀರಿನ ಅಂಶ ನೀರಿನಲ್ಲಿ ಹೋಗಿಬಿಡ್ತದೆ. ನೀರಿನ ಅಂಶ ಇದೆ ನಮ್ಮ ದೇಹದಲ್ಲಿ, ಇದೆ ಅಂತ ಒಪ್ಕೊಳ್ತೀರಾ? ರಕ್ತದ ರೂಪದಲ್ಲಿ ನೀರಿನ ಅಂಶ ಇದೆ. ಗಾಳಿಯ ಅಂಶ ಇದೆ ನಮ್ಮ ದೇಹದಲ್ಲಿ, ಗಾಳಿ ಇದೆ. ಶಾಖದ ಅಂಶ ಇದೆಯಾ ನಮ್ಮ ದೇಹದಲ್ಲಿ? ಖಂಡಿತವಾಗಿಯೂ ಶಾಖದ ಅಂಶ ನಮ್ಮ ದೇಹದಲ್ಲಿದೆ. ಈ 4 ಅಂಶಗಳಲ್ಲಿ ಯಾವುದಾದರೂ ಒಂದು ಅಂಶ ವಿಘಟನೆ ಹೊಂದಿದೆ. ಈ 4 ಅಂಶಗಳು ಸಂಯೋಜನೆಗೊಂಡು ನಾವು ಜೀವ ಆಗಿದೆ, ನಮ್ಮ ದೇಹ ರಚನೆ ಆಗಿದೆ. ಯಾವುದಾದ್ರೂ ಒಂದು ಅಂಶ ಇದರಿಂದ ವಿಘಟನೆ ಹೊಂದಿದರೆ ಅಲ್ಲಿಗೆ ನಮ್ಮ ದೇಹದ ಅವಸಾನ ಆಗ್ತದೆ. ಸೊ ಇದು ಶಾಶ್ವತ ಅಲ್ಲ. ಈ ಸಂಯೋಜನೆಗೊಂಡಂತಹ ವಸ್ತುಗಳು ಯಾವತ್ತೂ ಶಾಶ್ವತ ಅಲ್ಲ, ಅವು ಒಂದು ದಿನ ನಾಶ ಹೊಂದಲೇಬೇಕು. ಆದರೆ ನಾವು ಇವತ್ತು ಯಾವ ರೀತಿ ಬದುಕ್ತಾ ಇದ್ದೇವೆ? ನಮ್ಮ ಬದುಕು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನು ಶಾಶ್ವತವಾಗಿ ಈ ಪ್ರಪಂಚದಲ್ಲಿ ಬದುಕುವವನು ಅನ್ನೋ ರೀತಿಯಲ್ಲಿ ನಾವು ಬದುಕ್ತಾ ಇದ್ದೇವೆ. ನಾವು ಇನ್ನೊಬ್ಬರನ್ನು ದ್ವೇಷಿಸ್ತೇವೆ. ನಾವು ಇತರರು ಉಪವಾಸ ಇದ್ರೂ ತೊಂದರೆ ಇಲ್ಲ, ನಾನು ಅಗಾಧವಾದ ಸಂಪತ್ತನ್ನು ಹೊಂದಬೇಕು, ಅಗಾಧವಾದಂಥ ಆಹಾರಗಳನ್ನು ಸಂಗ್ರಹಿಸಿಕೊಳ್ಬೇಕು, ವೈಭೋಗದ ಜೀವನವನ್ನು ನಡೆಸಬೇಕು. ನಮ್ಗೆ ಗೊತ್ತಿದೆ, ನಮ್ಮ ನೆರೆಮನೆಯವರಾಗಿರ್ಬೋದು, ಪಕ್ಕದಲ್ಲಿ ಆಗಿರ್ಬೋದು, ಎಲ್ಲೋ ನಮ್ಮ ಸಮಾಜದಲ್ಲಿ ಬಹಳ ನಿರ್ಗತಿಕರಾದ ಜನರು ಒಂದು ಹೊತ್ತಿನ ಊಟಕ್ಕಾಗಿ ತಾತ್ವಾರವನ್ನು ಪಡ್ತಿದ್ದಾರೆ ಅನ್ನುವಂಥದ್ದು ಗೊತ್ತಿದೆ. ಶಿಕ್ಷಣವನ್ನು ಪಡೆದುಕೊಳ್ಳಲಾಗದ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ, ಒಬ್ಬ ಬಾಲಕ ನಮ್ಮ ಸಮುದಾಯದ ನಡುವೆ ಇದ್ದಾನೆ, ನಮ್ಮ ಸಮಾಜದ ನಡುವೆ ಇದ್ದಾನೆ ಅಂತ ಗೊತ್ತಿರ್ತದೆ. ನಾವು ಅವನಿಗೆ ಸಹಕಾರವನ್ನು ಕೊಡುವುದಿಲ್ಲ. ನಮ್ಮ ಸಮಾಜದಲ್ಲಿ ಒಂದು ಕುಟುಂಬ ಬಡತನದಿಂದ ಬಳಲುತ್ತಾ ಇದೆ. 3 ಹೊತ್ತು ಊಟ ಇಲ್ಲದೆ 2 ಹೊತ್ತು 1 ಹೊತ್ತು ಊಟ ಜೀವನವನ್ನು ನಾವು ನಡೆಸುವಂತಾಗಬೇಕು. ಸದ್ಗುಣಗಳನ್ನು ನಾವು ಪಾಲನೆ ಮಾಡಬೇಕು. ಅಷ್ಟಾಂಗ ಮಾರ್ಗಗಳನ್ನು ಮುಗಿಸ್ತೇನೆ. ಅಷ್ಟಾಂಗ ಮಾರ್ಗಗಳು ಸರಿಯಾದ ದೃಷ್ಟಿಕೋನವನ್ನು, ನನಗಾಗಿ ಹೇಳಿದ ಸರಿಯಾದ ದೃಷ್ಟಿಕೋನವನ್ನು ಬೆಳೆಸಿಕೊಂಡು ಬದುಕುವಂಥದ್ದು, ಸರಿಯಾದ ಯೋಚನೆಯನ್ನು ನಾವು ಇಟ್ಟುಕೊಳ್ಳುವಂಥದ್ದು, ಸರಿಯಾದಂತಹ ಮಾತನಾಡುವಂಥದ್ದು. ನಾವು ಪರಸ್ಪರ ಒಬ್ಬರಿಗೊಬ್ಬರು ಮಾತನಾಡುವಾಗ ಒಂದು ವಿನಯತೆ, ವಿಧೇಯತೆ, ಪ್ರೀತಿ, ವಿಶ್ವಾಸವನ್ನು ಇಟ್ಕೊಂಡು ಮಾತಾಡಬೇಕು. ಆದರೆ ನಾವು ಕೆಲವೊಮ್ಮೆ ಏನು ಮಾಡ್ತೇವೆ, ಜಗಳ ಆಡ್ತೇವೆ. ಮನೆಯಲ್ಲಿ ಕುಟುಂಬದಲ್ಲಿ ಗಂಡ ಹೆಂಡತಿ ನಡುವೆ ಜಗಳ ಆಗ್ತದೆ, ಅಣ್ಣ ತಮ್ಮಂದಿರ ನಡುವೆ ಕಲಹಗಳು. ಇದೆಲ್ಲ ಯಾಕೆ? ಅಥವಾ ದುರಾಸೆ ಎಡೆ ಮಾಡ್ತೇವೆ. ಒಂದು ಕೆಲಸವನ್ನು ನಾವು ಮಾಡಿಕೊಂಡು ಸರಿಯಾದ ಪ್ರಯತ್ನವನ್ನು, ಜೀವನದ ಯೋಚನೆಗಳನ್ನು ಮಾಡುತ್ತಾ ನಾವು ಕಾಪಿಟ್ಟುಕೊಳ್ಳುವ
ಜೀವನವನ್ನು ನಡೆಸಬಹುದು. ಅದೇ ರೀತಿಯಲ್ಲಿ ಶೀಲವನ್ನು ಹೇಳಿದ ಹಾಗೆ ಪಂಚಶೀಲಗಳು, ಇನ್ನೊಬ್ಬರಿಗೆ ದಾನವನ್ನು ಮಾಡುವಂಥ ಗುಣವನ್ನು ಬೆಳೆಸಿಕೊಳ್ಳಬೇಕು. ಮನಸ್ಸನ್ನು ನಾವು ಒಡ್ಡಿಕೊಳ್ಳದೆ ಉಪೇಕ್ಷತಾ ಮನೋಭಾವ ಅಂದರೆ ಒಂದೇ ರೀತಿಯ ಮನೋಭಾವವನ್ನು, ಹೊಗಳಿದಾಗ ಮೇಲೆ ಹೋಗುವಂಥದ್ದು, ತೆಗಳಿದಾಗ ಕೆಳಗೆ ಹೋಗುವಂಥದ್ದು, ಆಗ ದುಃಖ ಉಂಟಾಗ್ತದೆ. ಯಾರೋ ತೆಗಳಿದ್ರು ಅಂತ ಹೇಳಿದ್ರೆ ದುಃಖ ಉಂಟಾಗ್ತದೆ. ಹಾಗಾಗಿ ಆ ತೆಗಳಿಕೆಗೂ ನಾವು ಹೊಗಳಿಕೆಗೂ ಮತ್ತು ತೆಗಳಿಕೆಗೂ ಏಕ ರೀತಿಯ ಮನ್ನಣೆಯನ್ನು ಕೊಟ್ಟುಕೊಂಡು ಉಪೇಕ್ಷತಾ ಮನೋಭಾವವನ್ನು ಇಟ್ಟುಕೊಂಡು ನಾವು ಜೀವನವನ್ನು ನಡೆಸಬೇಕು. ತಾಳ್ಮೆಯ ಜೀವನವನ್ನು ನಡೆಸಬೇಕು. ಸುಖ ವೈಭೋಗವನ್ನು ತ್ಯಜಿಸಬೇಕು. ಎಲ್ಲವೂ ನನಗೆ ಬೇಕು ಅನ್ನುವಂಥ ವೈಭೋಗದ ಜೀವನದ ಆಸೆ ಇದೆಯಲ್ಲ, ಅದನ್ನು ಬಿಟ್ಟು ನಮಗೆ ಎಷ್ಟು ಬೇಕು ಅಷ್ಟರಲ್ಲಿ ನಾವು ಜೀವನವನ್ನು ಜೀವಿಸುವಂಥ ಒಂದು ಮನಸ್ಥಿತಿಯನ್ನು ತಂದಿಟ್ಟುಕೊಳ್ಬೇಕು. ಏನನ್ನಾದರೂ ಸಾಧಿಸುವಂಥ ಗುರಿ ಇಟ್ಟುಕೊಂಡ್ರೆ ಆ ಗುರಿಯನ್ನು ಸಾಧಿಸುವವರೆಗೆ ಸರಿಯಾದ ಪ್ರಯತ್ನವನ್ನು ಮಾಡಬೇಕು. ದಯೆಯನ್ನು ತೋರಿಸಬೇಕು ಇತರರ ಬಗ್ಗೆ, ಮತ್ತು ಸರ್ವ ಜೀವಿಗಳ ಬಗೆಗೂ ಮೈತ್ರಿಯನ್ನು ಬೆಳೆಸ್ಕೊಳ್ಬೇಕು. ಖಾಲಿ ನಮ್ಮ ಕುಟುಂಬದವರು, ನನ್ನ ಹೆಂಡತಿ ಮಕ್ಕಳು, ನನ್ನ ಅಣ್ಣ ತಂಗಿ, ಅಕ್ಕ ತಮ್ಮ, ತಂದೆ ತಾಯಿ ಅಷ್ಟೇ ಅಲ್ಲ, ನಮ್ಮ ನೆರೆಹೊರೆಯವರ ಬಗ್ಗೆಯೂ ಅನುಕಂಪವನ್ನು ಇಟ್ಕೊಳ್ಬೇಕು. ನಮ್ಮ ಊರಿನವರು, ಪ್ರತಿ ಮನುಷ್ಯನ ಬಗ್ಗೆಯೂ ನಾವು ಅನುಕಂಪವನ್ನು, ಪ್ರೀತಿಯನ್ನು ಇಟ್ಕೊಂಡು ಮೈತ್ರಿಯನ್ನು ಇಟ್ಕೊಳ್ಳೋದು ಸದಾ ಒಳ್ಳೆಯದಾಗಲಿ ಅನ್ನುವಂಥದ್ದು. ಕೇವಲ ಮನುಷ್ಯರಿಗೆ ಮಾತ್ರ ಅಲ್ಲ, ನಮ್ಮ ನೆರೆಹೊರೆಯುವಂಥ ಜೀವಿಗಳು, ಸಕಲ ಜೀವಿಗಳಿಗೂ ಒಳಿತಾಗಲಿ. ಏನು ಭಗವಾನ್ ಬುದ್ಧರು ಬಾಲ್ಯದಲ್ಲಿರುವಾಗ ಒಂದು ಹುಳವನ್ನು ಹಕ್ಕಿ ಕಚ್ಚಿಕೊಂಡ ಹೋದಾಗ ಯಾವ ರೀತಿ ಅನುಕಂಪ ಪಟ್ಟರು, ಯಾವ ರೀತಿ ಮುರುಗಿದ್ರು, ಹಂಸಕ್ಕೆ ಬಾಣ ತಾಗಿದಾಗ ಯಾವ ರೀತಿ ಅದಕ್ಕೆ ಶುಶ್ರೂಷೆಯನ್ನು ಮಾಡಿದ್ರು, ಅವರಿಗೆ ಅದಕ್ಕೆ ಉಪಚಾರ ಮಾಡಿದರು, ಅಂತಹ ಮನಸ್ಥಿತಿಯನ್ನು ನಾವು ಸದಾಕಾಲ ನಾವು ಇಟ್ಕೊಳ್ಬೇಕು. ಸಕಲ ಜೀವಿಗಳಿಗೂ ನಾವು ಮೈತ್ರಿಯನ್ನು ವಿಸ್ತರಿಸಿಕೊಂಡು ಬದುಕುವಂತಹ ಒಂದು ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವುದರಿಂದ ಜಗತ್ತಿನಲ್ಲಿ ಆಗುವಂಥ ಎಲ್ಲ ತಲ್ಲಣಗಳಿಗೂ, ಇವತ್ತು ಯುದ್ಧಗಳಾಗ್ತಿದೆ, ದೇಶಗಳ ನಡುವೆ ಯುದ್ಧ ಆಗ್ತಾ ಇದೆ. ಆ ಯುದ್ಧಗಳಿಗೆ ಕಾರಣ ಏನು ಅಂತ ಹೇಳಿದರೆ ಇದೇ ನಮ್ಮಲ್ಲಿರುವಂಥ ದುರಾಸೆ ಮತ್ತು ಅತಿಯಾದ ಮೋಹಗಳಾಗಿರುತ್ತದೆ, ಮತ್ತು ಇನ್ನೊಬ್ಬರ ಬಗ್ಗೆ ಇರುವಂಥ ಅಸೂಯೆ ಆಗಿರ್ಬೋದು. ಹಾಗಾಗಿ ಇಂತಹ ಕೆಟ್ಟ ಯೋಚನೆಗಳನ್ನು ಬಿಟ್ಟು ನೈತಿಕ ಜೀವನವನ್ನು, ನೈತಿಕ ಜೀವನ ಕ್ರಮವನ್ನು ಅನುಸರಿಸಿಕೊಂಡು ನಾವು ಬದುಕುವುದರಿಂದ ನಾವು ಒಳ್ಳೆಯ ಜೀವನವನ್ನು ಬದುಕಬಹುದು ಅಂಥೇಳಿ ನಾನು ಭಗವಾನ್ ಬುದ್ಧರು ಹೇಳ್ತಾರೆ. ನೈತಿಕ ಜೀವನ ಅಂತ ಹೇಳಿದರೆ ನೀವು ಯಾವುದೇ ಕೆಲಸವನ್ನು ಮಾಡಿದಾಗ ಅದು ನಿಮಗೆ ಒಳ್ಳೆಯದನ್ನು ಕೊಡಬೇಕು, ಒಳ್ಳೆಯ ಪ್ರತಿಫಲವನ್ನು ಕೊಡಬೇಕು. ಅದೇ ರೀತಿಯಲ್ಲಿ ಇತರರಿಗೂ ಕೂಡ ಒಳ್ಳೆಯದನ್ನು ಕೊಡಬೇಕು. ನನಗೆ ಒಳ್ಳೆಯದಾಗ್ತದೆ ಅಂತ ಹೇಳಿ ಇತರರಿಗೆ ತೊಂದರೆ ಆಗುವ ಕೆಲಸವನ್ನು ನಾವು ಮಾಡದೇ ಇರುವಂಥದ್ದು, ಮತ್ತು ಇತರರಿಗೆ ಕೆಡುಕನ್ನು ಬಯಸುವಂಥ ಯಾವುದೇ ಕೆಲಸವನ್ನು ನಾವು ಮಾಡದೇ ಇರುವಂಥದ್ದು, ಸದಾಕಾಲ ಒಳ್ಳೆಯ ಕೆಲಸವನ್ನು ಮಾಡುವಂಥದ್ದು, ಒಳ್ಳೆಯ ವಿಚಾರಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಟುಕೊಂಡು ಒಳ್ಳೆಯ ಚಿಂತನೆಗಳನ್ನು ಮಾಡಿಕೊಂಡು ಜೀವನ ಮಾಡುವುದೇ ನೈತಿಕ ಜೀವನ ಅಷ್ಟೇ, ಮತ್ತೇನು ಬೇರೆ ಏನಲ್ಲ ನೈತಿಕ ಜೀವನ ಅಂತ ಹೇಳಿ. ಇಂತಹ ಜೀವನ ಕ್ರಮವನ್ನು ನಾವು ಪ್ರತಿ ಕ್ಷಣವೂ ಪ್ರಾಕ್ಟೀಸ್ ಮಾಡಬೇಕು ಜೀವನದಲ್ಲಿ. ಪಂಚಶೀಲಗಳನ್ನು, ಅಷ್ಟಾಂಗ ಮಾರ್ಗಗಳನ್ನು, ಸದ್ಗುಣಗಳನ್ನು ನಾವು ಭಾಷಣಕ್ಕೆ ಮತ್ತು ಬಾಯಿ ಮಾತಿಗೆ ಹೇಳುವಂಥದ್ದಲ್ಲ, ಪ್ರತಿ ಕ್ಷಣವೂ ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ನಾವು ಪ್ರಾಕ್ಟೀಸ್ ಮಾಡಿದಾಗ, ವಾಸ್ತವದಲ್ಲಿ ಅದನ್ನು ಜಾರಿಗೆ ತಂದಾಗ ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಜ್ಯ, ಇಡೀ ಪ್ರಪಂಚ ಶಾಂತವಾಗಿರ್ತದೆ, ನೆಮ್ಮದಿಯಿಂದ ಇರ್ತದೆ, ಸಮೃದ್ಧಿಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ, ಭಗವಾನ್ ಬುದ್ಧರ ಒಂದು ಜಯಂತಿಯ ಸಂದರ್ಭದಲ್ಲಿ ಇವತ್ತು ಇಲ್ಲಿ ನಾವೆಲ್ಲ ಸೇರಿಕೊಂಡು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದೇವೆ. ಸರ್ಕಾರ ನಮಗೆ ಬಹಳ ಸಹಕಾರವನ್ನು ಕೊಟ್ಟಿದೆ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಸರ್ಕಾರಕ್ಕೆ ನಾನು ಮೈತ್ರಿಯಿಂದ ಮತ್ತೊಮ್ಮೆ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು, ನಿಮಗೆಲ್ಲರಿಗೂ ಇಲ್ಲಿ ಸೇರಿದಂಥ ಮತ್ತು ಜಗತ್ತಿಗೆ, ಪ್ರಪಂಚಕ್ಕೆ ಭಗವಾನ್ ಬುದ್ಧರ ಮಹಾ ಮೈತ್ರಿಯ ಕಾರುಣ್ಯ ಮೈತ್ರಿ ಎಲ್ಲರಿಗೂ ಸಿಗಲಿ, ಎಲ್ಲರಿಗೂ ಒಳಿತಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಆಶಿಸುತ್ತಾ ವಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮೋ ಬುದ್ಧಾಯ. ಎಲ್ಲ ಗಣ್ಯರಿಗೂ ವಂದಿಸುತ್ತಾ, ತಥಾಗತ ಭಗವಾನ್ ಬುದ್ಧರ ಜಯಂತಿ ಅಂದು ಎಲ್ಲರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಇನ್ನೊಂದು ವಿಶೇಷವಾದಂಥ ದಿನ. ಜಗತ್ತಿನ ಭಾಳಷ್ಟು ದೇಶಗಳು ಆಚರಿಸುವಂಥ ಕೆಲವು ಹಬ್ಬಗಳಲ್ಲಿ ಇದು ಕೂಡ ಒಂದು.
ಆದರೆ ಇಷ್ಟು ವರ್ಷ ಈ ದೇಶದಲ್ಲಿ ಇದನ್ನು ತುಂಬ ಸೀರಿಯಸ್ ಆಗಿ ಆಚರಿಸ್ತಾ ಇರಲಿಲ್ಲ. ಇವತ್ತು ಇದನ್ನು ನಾವು ಬೌದ್ಧ ಸಂಘಟನೆಗಳ ಒಂದು ಮನವಿಯ ಮೇರೆಗೆ ಕರ್ನಾಟಕ ಸರ್ಕಾರ ಸ್ಪಂದಿಸಿ ಈ ವರ್ಷದಿಂದ ಅಧಿಕೃತವಾಗಿ ಸರ್ಕಾರದ ವತಿಯಿಂದ ಇದನ್ನು ಆಚರಣೆ ಮಾಡ್ತಿದೆ. ಇದು ತುಂಬ ಸಂತೋಷದ ವಿಷಯ. ಇದಕ್ಕೆ ನಾನು BSIನ ಪರವಾಗಿ ಸರ್ಕಾರಕ್ಕೆ ಕೃತಜ್ಞತೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ಈ ಏನು ಸರ್ಕಾರದ ಆದೇಶ ಬಂದ ಕೂಡಲೇ ನಾವು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯವರನ್ನು ಭೇಟಿಯಾದೆವು. ಆಗ ನಮ್ಮ ಅಪರ ಜಿಲ್ಲಾಧಿಕಾರಿಯವರ ಕಚೇರಿಯಲ್ಲಿ ಒಂದು ಸಭೆಯನ್ನು ಕರೆದು ನಮ್ಮನ್ನು ಆಮಂತ್ರಿಸಿದ್ದು. ಸೊ ನಮ್ಮನ್ನು ಕೂಡ ಈ ಕಾರ್ಯಕ್ರಮ ಜೊತೆ ಸೇರಿಕೊಂಡು ಮಾಡೋದಕ್ಕೆ ಅವಕಾಶ ಕೊಟ್ಟಂಥ ಜಿಲ್ಲಾಡಳಿತ ಕೂಡ ನಾನು ಹೃತ್ಪೂರ್ವಕ ಧನ್ಯವಾದವನ್ನು BSIನ ಪರವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ನಮ್ಮ ಮಂಜುನಾಥ್ ಅವರು ಭಾಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಜಸ್ಟ್ ಅದಕ್ಕೊಂದು ಕಾಂಪ್ಲಿಮೆಂಟರಿ ಆಗಿ ಸೊ ಅವ್ರು ಹೇಳಿದಂಥ ಬುದ್ಧನ ಪಂಚಶೀಲ ಅಷ್ಟಾಂಗ ಮಾರ್ಗ ಪರಾಮಿತ ಇದು ಎಲ್ಲವನ್ನ ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದರೆ ತುಂಬ ವಿಶಾಲವಾದ ವಿಚಾರಗಳು, ಡೀಪ್ ಫಿಲಾಸಫಿಕಲ್ ವಿಚಾರಗಳು ಅದನ್ನು ಬಾಬಾ ಸಾಹೇಬ್ ಅವರು ಅವರ ಬುದ್ಧ ಆ್ಯಂಡ್ ಇಸ್ ಧಮ್ಮ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇಂಗ್ಲೀಷ್ನಲ್ಲಿ ಪೇಜ್ ನಂಬರ್ 90 to 130 ಡಿಸ್ಕಷನ್ ಬರ್ತದೆ. ಸೊ ಬುದ್ಧನ ಕಂಪ್ಲೀಟ್ ಫಿಲಾಸಫಿಯನ್ನು, ತತ್ವಜ್ಞಾನವನ್ನು ನಾವು ಪಂಚಶೀಲ ಅಷ್ಟಾಂಗ ಮಾರ್ಗ ಪರಾಮಿತ ಈ 3 ವಿಚಾರಗಳ ಅಡಿಯಲ್ಲಿ ತಿಳ್ಕೋಬಹುದು. ಅದನ್ನು ಬಾಬಾ ಸಾಹೇಬ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಬುದ್ಧ ಆ್ಯಂಡ್ ಇಸ್ ಧಮ್ಮ ಕೃತಿಯಲ್ಲಿ ಅವರು ಸುಮಾರು ಒಂದು 30 ವರ್ಷದ ರಿಸರ್ಚ್ ಮಾಡಿ ಬರೆದಂಥ ಗ್ರಂಥ ಅದು. ಎಷ್ಟರ ಮಟ್ಟಿಗೆ ಅಂದರೆ ಅವರು ಪುಸ್ತಕ ಬರೆಯೋದಕ್ಕೋಸ್ಕರ ಬುದ್ಧನ ಒರಿಜಿನಲ್ ಫಿಲಾಸಫಿಯನ್ನು ಸ್ಟಡಿ ಮಾಡೋದಕ್ಕೋಸ್ಕರ ಪಾಲಿ ಭಾಷೆಯನ್ನು ಕಲಿತು ಪಾಲಿ ಡಿಕ್ಷನರಿಯನ್ನು ಮಾಡಿ ಆ ಪುಸ್ತಕವನ್ನು ರಚಿಸಿದಂಥದ್ದು. ಶ್ರೀಲಂಕಾಕ್ಕೆ ಹೋಗಿ ಅಲ್ಲಿನ ಒರಿಜಿನಲ್ ಪಾಲಿ ಸ್ಕ್ರಿಪ್ಟ್ಸ್ಗಳನ್ನು ಓದಿ ಫಿಲ್ಟರ್ ಮಾಡಿ ಬುದ್ಧನ ಆ್ಯಕ್ಚುಯಲ್ ಫಿಲಾಸಫಿಯನ್ನು ಪಿಕ್ ಮಾಡಿ ಆ ಪುಸ್ತಕದಲ್ಲಿ ಬರೆದಿದ್ದಾರೆ. ಸೊ ಆ ಪುಸ್ತಕವನ್ನು ನಮ್ಮ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯವರು ಕೂಡ ಪಬ್ಲಿಷ್ ಮಾಡ್ತಾರೆ. ವಾಲ್ಯೂಮ್ 10 ಬುದ್ಧ ಆ್ಯಂಡ್ ಇಸ್ ಧಮ್ಮ, ಅದರಲ್ಲಿ ಪೇಜ್ ನಂಬರ್ 8 to 18 ಇದೇ ಪಂಚಶೀಲ ಅಷ್ಟಾಂಗ ಮಾರ್ಗ ಪರಾಮಿತವನ್ನು ಬಹಳ ಕನ್ಸೈಸ್ ಆಗಿ ಅಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗೋ ರೀತಿಯಲ್ಲಿ ಬಾಬಾ ಸಾಹೇಬರು ಬರೆದಿದ್ದಾರೆ. ಇನ್ನು ನಾವು ನಮ್ಮ ಮುಖ್ಯವಾಗಿ ಇಲ್ಲಿ ನಾನೊಂದು 2 ದಿನದ ಹಿಂದೆ ಹಾಸನ ಡಿಸ್ಟಿಕ್ಗೆ ಹೋಗಿದ್ದೆ. ಅಲ್ಲಿ ಸಕಲೇಶ್ಪುರ ಮತ್ತು ಬೇಲೂರಿಗೆ ವೈಯಕ್ತಿಕ ಕೆಲಸದ ಮೇಲೆ ಹೋದೆ. ಸೊ ಅಲ್ಲಿ ನನ್ನ BSIನ ಮಿತ್ರರು ಭೇಟಿಯಾದರು. ಸೊ ಸಕಲೇಶ್ಪುರ ಮತ್ತು ಬೇಲೂರು 2 ಕಡೆ ಕೂಡ ಬೌದ್ಧ ವಿಹಾರಗಳು ಇದ್ದಾವೆ. ಹಾಸನದ ಬಹಳಷ್ಟು ತಾಲೂಕುಗಳಲ್ಲಿ ಬೌದ್ಧ ವಿಹಾರಗಳಿದ್ದಾವೆ. ನೀವು ಮೈಸೂರು ಭಾಗ ಹೋದ್ರೆ ಮೈಸೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಮಂಡ್ಯ ಎಲ್ಲ ಕಡೆ ತಾಲೂಕಷ್ಟೆಲ್ಲ ಗ್ರಾಮ ಮಟ್ಟದಲ್ಲಿ ಕೂಡ ಬೌದ್ಧ ವಿಹಾರಗಳಿದ್ದಾವೆ. ಇನ್ಫ್ಯಾಕ್ಟ್ ಬೌದ್ಧ ವಿಹಾರ ಇಲ್ಲದಂಥ ಜಿಲ್ಲೆಗಳಲ್ಲಿ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಈ ಥರ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಬೌದ್ಧ ವಿಹಾರಗಳು ಇಲ್ಲ. ಸೊ ಅದಕ್ಕೆ ಒಂದು ಕಾರಣ ನಮ್ಮ ಸಂಖ್ಯೆ ಕೂಡ ಕಮ್ಮಿ ಇದೆ. ನಾವಿಲ್ಲಿ ಇಡೀ ಉಡುಪಿ ಡಿಸ್ಟಿಕಲ್ಲಿ ಒಂದು 75 ಬುದ್ಧಿಸ್ಟ್ ಫ್ಯಾಮಿಲಿಗಳು ಇದ್ದಾವೆ, ಪ್ರಾಕ್ಟೀಸಿಂಗ್ ಬುದ್ಧಿಸ್ಟ್ ಫ್ಯಾಮಿಲಿಗಳು ಇದ್ದಾವೆ. ಸೊ ನಾವು ಜಿಲ್ಲಾಡಳಿತಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೆವು, ಮತ್ತು ಮಾಜಿ ಶಾಸಕರಿಗೆ ಕೂಡ ಒಂದು ಹೇಳಿ ನಾನು ಮನವಿ ಕೊಟ್ಟಿದ್ದೇವೆ. ಮುಂದಿನ ದಿನ ಅದನ್ನು ಫಾಲೋಅಪ್ ಕೂಡ ಮಾಡ್ತೇವೆ. ಸೊ ಬಹಳಷ್ಟು ಜನ ನಾವು ಕಣ್ಣು ತೆರೆದಿದ್ದೀವಿ ಅಂತ ಕಾಣಿಸ್ತದೆ, ಆದರೆ ನಮ್ಮ ಒಳಗಿನ ಕಣ್ಣುಗಳು ಇನ್ನೂ ತೆರೆದಿಲ್ಲ, ನಮ್ಮ ಅರಿವಿನ ಕಣ್ಣು ಇನ್ನೂ ತೆರೆದಿಲ್ಲ. ಬರೀ ನಮ್ಮ ದೈಹಿಕ ಕಣ್ಣುಗಳು ಮಾತ್ರ ತೆರೆದಿವೆ. ನಮ್ಮ ಅರಿವಿನ ಕಣ್ಣು ಮತ್ತು ನಮ್ಮ ಒಳಗಿರುವಂತಹ ಆತ್ಮದ ಕಣ್ಣುಗಳನ್ನು ತೆರೆದು ನಾವು ನೋಡಿದಾಗ ನಿಜವಾದ ಜಾಗೃತರಾಗುತ್ತೇವೆ ಅನ್ನುವಂತಹ ಮಾತನ್ನು 2500 ವರ್ಷಗಳ ಹಿಂದೆ ತಿಳಿಸಿ ಅದಕ್ಕೆ ಮಾರ್ಗವನ್ನು ಕೂಡ ಹುಡುಕಿಕೊಟ್ಟಂಥವರು. ಅವರ ಮಾರ್ಗವನ್ನು ನಾವು ಇವತ್ತು ಭಾಳಷ್ಟು ಸೈಂಟಿಫಿಕ್ ವೇವ್ದಲ್ಲಿ ಕೂಡ ನಾವು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಧ್ಯಾನವನ್ನು ಭಾಳ ಈಸಿಯಾಗಿ ಮತ್ತು ಆಕ್ಸೆಸಿಬಲ್ ಆಗಿ ಎಲ್ಲರಿಗೂ ತಿಳಿಯುವ ಹಾಗೆ ಹೇಳಿಕೊಂಡಂಥ ಮಹಾನ್ ವ್ಯಕ್ತಿ. ಅವರು ಕಳಿಸಿಕೊಟ್ಟಂಥ ಧ್ಯಾನವನ್ನು ಬಳಸಿಕೊಂಡು ಇವತ್ತು ಭಾಳಷ್ಟು ಸಂಸ್ಥೆಗಳು ತಮ್ಮ ಕೇಂದ್ರಗಳನ್ನು ನಡೆಸ್ತಾ ಇದ್ದಾವೆ. ಆ ಧ್ಯಾನ ಮಾರ್ಗದಿಂದಾಗಿ ನಾವು ನಮ್ಮ ಒಳಗಿನ ಜಾಗೃತಿಯನ್ನು ಮೂಡಿಸುವುದರಿಂದ ನಾವು ಜಾಗೃತರಾಗ್ಬೋದು ಮತ್ತು ನಮ್ಮ ಜೊತೆಗೆ ಇಡೀ ಸಮಾಜವನ್ನು ಜಾಗೃತಗೊಳಿಸ್ಬೋದು ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರನ್ನ ವಂದಿಸಿ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಥ್ಯಾಂಕ್ ಯು. ಜೈ ಹಿಂದ್, ಸತ್ಯಮೇವ ಜಯತೆ. ಧನ್ಯವಾದಗಳು. ಭಗವಾನ್ ಬುದ್ಧರ ವೈಶಾಖ ಬುದ್ಧ ಪೂರ್ಣಿಮೆಯ ಈ ಕಾರ್ಯಕ್ರಮನ ಉದ್ಘಾಟಿಸಿ ತಳ್ಳಿರುವಂತಹ ಯಶ್ಪಾಲ್ ಎ ಸುವರ್ಣ ಇವರಿಗೆ ಜಿಲ್ಲಾಡಳಿತ ಮತ್ತು ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಿದ್ದೇನೆ. ಹಾಗೆ
ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಅಪರ ಜಿಲ್ಲಾಧಿಕಾರಿಯಾದಂತಹ ಅಬೀದ್ ಗದ್ಯಾಲ್ ADC ಇವರಿಗೂ ಸಹ ಬುದ್ಧಿ ಸೊಸೈಟಿ ಆಫ್ ಇಂಡಿಯಾದ ವತಿಯಿಂದ ಹಾಗೂ ಜಿಲ್ಲಾಡಳಿತದಿಂದ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿರುವಂತಹ ಮಂಜುನಾಥ್ ವಿ ಇವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮ ಈ ಎಲ್ಲ ಕಾರ್ಯಕ್ರಮಗಳಿಗೆ ಇಂದಿನ ಬುದ್ಧ ಪೂರ್ಣಿಮೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲು ಎಲ್ಲ ರೀತಿಯಿಂದ ಸಹಕಾರ ನೀಡಿದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಪೂರ್ಣಿಮಾ ಮೇಡಮ್ ಅವರಿಗೆ, ಅಸಿಸ್ಟೆಂಟ್ ಡೈರೆಕ್ಟರ್ ಪೂರ್ಣಿಮಾ ಮೇಡಮ್ ಅವರಿಗೆ ಸಹ ಧನ್ಯವಾದಗಳು ಮೇಡಮ್. ಹಾಗೂ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಅಜಯ್ ಕುಮಾರ್, ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾ ಇದರ ಅಧ್ಯಕ್ಷರಾದಂಥ ಅಜಯ್ ಕುಮಾರ್ ಅವರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಂತಹ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಸಹ ಧನ್ಯವಾದಗಳಿಸ್ತೇನೆ. ನಮ್ಮ ಮುಂಜಾನೆಯ ಪ್ರೊಸೆಷನ್ ಏನು ಮೆರವಣಿಗೆ ಆಗಿತ್ತು, ಇದಕ್ಕೆ ಸೂಕ್ತ ರೀತಿಯಲ್ಲಿ ಭದ್ರತೆ ಮತ್ತು ಒದಗಿಸಿದಂಥ ಪೊಲೀಸ್ ಇಲಾಖೆಗೆ ಸಹ ಧನ್ಯವಾದಗಳು. ಇದು ಕಾರ್ಯಕ್ರಮವನ್ನು ಚಂದವಾಗಿ ನಿರೂಪಿಸಿಕೊಡ್ತಿರುವಂತಹ ಮಹೇಶ್ ಮಲ್ಪೇರಿಗೂ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮವನ್ನು ನಿನ್ನೆಯಿಂದ ಆಯೋಜಿಸುವಲ್ಲಿ ಎಲ್ಲ ರೀತಿಯಂತಹ ವ್ಯವಸ್ಥೆ ಮಾಡಿದಂತಹ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರ ನೀಡಿದ ಗಣೇಶ್ ರವರು, ಬುದ್ಧಿ ಸೊಸೈಟಿಯ ಪುಷ್ಪಕರ್ ಸರ್, ನಾಗರಾಜ್ ಹಾಗೂ ಎಲ್ಲ ಉಪಾಸಕಿಯರಿಗೆ ಧನ್ಯವಾದಗಳು ಹೇಳುತ್ತಾ ಮತ್ತೊಮ್ಮೆ ಎಲ್ರಿಗೂ ಭಗವಂತ ಬುದ್ಧ ಜಯಂತಿಯ ಶುಭಾಶಯಗಳನ್ನು ಕೋರ್ತಾ ಒಂದು ಚಿಕ್ಕ ಪ್ರಕಟಣೆ ಇದೆ. ಈ ಸಭಾ ಕಾರ್ಯಕ್ರಮದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ತಯಾರಾಗಿ ಬಂದವರು ರಮೇಶ್ ಅವ್ರ ಬಳಿ ನಿಮ್ಮ ಹೆಸರನ್ನು ಕೊಡಬೇಕು. ಹಾಗೆ ಸರ್ಟಿಫಿಕೇಟ್ ತಗೊಂಡವರು ಏನಾದರೂ ನಿಮ್ಮ ಹೆಸರಲ್ಲಿ ಏನಾದರೂ ವ್ಯತ್ಯಾಸ ಆಗಿದ್ದರೆ ಬಂದು ನಮ್ಮನ್ನು ಸಂಪರ್ಕಿಸಿ. ಕೆಲವರಿಗೆ ಸರ್ಟಿಫಿಕೇಟ್ ಮಿಸ್ ಆಗಿದೆ. ಹೀಗೆ ನಾವು ನಡೆಸಿದ ಸಾಂಸ್ಕೃತಿಕ ಕಾರ್ಯಕ್ರಮ ಇದು ಕಾಂಪಿಟೇಷನ್ಸ್ಗಳಲ್ಲಿ ಭಾಗವಹಿಸಿದ ಸಂವಾಸ
ನಿನ್ನ ಕಣ್ಣುಗಳಿ ಕೋಟಿ ತಾರೆಗಳಾಗಿ ಆಷಾಢದ ಚಂದಿರನೇ ಅಂತರ್ಮುಖವಾಗಿ ಶುದ್ಧೋದನ ಮಳೆಯಾಗಿ ಮಾಲೆಯಾಗಿ ಬಿಳಿಯಾನೆಯಾಗಿ ಹುಟ್ಟವನ ನೀ ಹಡೆದ ಮಡಿಗೆ ನುಂಗಿರುವನ ಹೇ ಭುವಿ ನೀ ಧನ್ಯಳಾದೆ ಸಂಭಾಸಂಗನಾಡು ಮೇರು ಪರ್ವತವೇ ನೀ ಕಲೆದಿಂದಾಗಿ ನಾಭೀಂದ್ರಕ್ಕೆ ಕಿರಿಯ ವೃಕ್ಷವೇ ಸಾಗಿ ಪೂರ್ವಾಪರ ಕಡಲುಗಳು ಹುಣ್ಣಿಮೆಯಲ್ಲಿ ಕೈಗೆಟುಕಲು ಉರುವೇಳದ ಸೇನಾನಿಯ ಮಗಳೇ ನೀನಾಗಿ ಪಾಯಸ ಉಣಿಸಿದ ಎಳೆ ಹೇ ಭುವಿ ನೀ ಧನ್ಯಳಾದೆ ಸನ್ಯಾಸಮುಖನಾಡು ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟ ದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ಪಂಚಭೂತಗಳಿಗೂ ಪಂಚಶೀಲ ಬೋಧಿಸಿ ಅಷ್ಟ ದಿಕ್ಕುಗಳಿಗೂ ಅಷ್ಟಾಂಗ ಮಾರ್ಗ ತಿಳಿಸಿ ತನ್ನ ಒಡಲ ಜೀವ ಜಂತುಗಳನ್ನೆಲ್ಲ ನುಡಿಸಿ ಧಮ್ಮಚಕ್ರ ಉರುಳಿ ಬಿಟ್ಟ ಮೊತ್ತ ಮಾರ್ಗ ತೋರಿಕೊಟ್ಟ ಧಮ್ಮಚಕ್ರ ಉರುಳಿ ಬಿಟ್ಟ ಮೊತ್ತ ಮಾರ್ಗ ತೋರಿಕೊಟ್ಟ ಧರಣಿ ದೇವಿ ನಿನ್ನ ಹರಸುತ್ತಲೇ ದೇವಮಾನವರಿಗೂ ಗುರುಗುತ್ತಲೇ ಹೇ ಗುಡಿ ನೀ ಧನ್ಯಳಾದೆ ಸಂಭಾಸಂಬುದ್ಧನ ಹಡೆದು ಹೇ ವಸುಂಧರೆ ಆನಂದದ ಸದನವಾಗಿದೆ ಏನು